ಸೊ ಈಗ ನಾವು ಚಾಪ್ಟರ್ ನಂಬರ್ 2 ಮೀನಿಂಗ್ ಅಂಡ್ ಟೈಪ್ಸ್ ಆಫ್ ಕಂಪ್ಯೂಟರ್ ಅಂತ ಇದೆ. ಇದರಲ್ಲಿ ನಾವು ಕಂಪ್ಯೂಟರ್ ಒಂದು ಅರ್ಥ ಮತ್ತು ಅದರ ವಿಧಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಹಾಗಾದ್ರೆ ಸ್ನೇಹಿತರೆ ಎಲ್ಲ ಕಡೆ ಕೇಳ್ತೀರಿ. ಸೊ ಕಂಪ್ಯೂಟರ್ ಒಂದು ಅರ್ಥ ಅಂತ ಬಂದಾಗ ಕಂಪ್ಯೂಟರ್ ಇಸ್ ಎ ಎಲೆಕ್ಟ್ರಾನ್ ಡಿವೈಸ್ ಅಂತ ಕರಿತೀವಿ. ಹಾಗಾದ್ರೆ ಎಲೆಕ್ಟ್ರಾನ್ ಡಿವೈಸ್ ಅಂದ್ರೆ ಏನು ನೋಡ್ತಾ ಹೋದ್ರೆ ಯಾವ ಒಂದು ಸಾಧನ ಸಾಫ್ಟ್ವೇರ್ ಮುಖಾಂತರ ಕೆಲಸ ಮಾಡುತ್ತದೆಯೋ ಅದಕ್ಕೇನು ಕರಿಬೇಕ್ರಿ? ಎಲೆಕ್ಟ್ರಾನ್ ಡಿವೈಸ್ ಅಂತ ಕರಿಬೇಕು. ಅದೇ ಇವತ್ತು ಟಿವಿ, ಫ್ಯಾನ್, ಫ್ರಿಡ್ಜ್ ಇದೆ, ಇವೆಲ್ಲ ಎಲೆಕ್ಟ್ರಿಕಲ್ ಡಿವೈಸ್. ಅದೇ ಕಂಪ್ಯೂಟರ್ ಅಂತ ಬಂದಾಗ ಇವತ್ತು ಕಂಪ್ಯೂಟರ್, ಮೊಬೈಲ್, ಲ್ಯಾಪ್ಟಾಪ್ ಅಂತ ಇದಾವ್ರಿ, ಇವೆಲ್ಲ ಏನಪ್ಪಾ ಸಾಫ್ಟ್ವೇರ್ ಮುಖಾಂತರ ಕೆಲಸ ಮಾಡ್ತವೆ. ಯಾವ ಒಂದು ವಸ್ತು ಸಾಫ್ಟ್ವೇರ್ ಮುಖಾಂತರ ಕೆಲಸ ಮಾಡುತ್ತದೆಯೋ ಅದಕ್ಕ ಎಲೆಕ್ಟ್ರಾನಿಕ್ ಅಂತ ಕರಿತೀವಿ. ಯಾವ ಒಂದು ಸಾಧನ ಕರೆಂಟ್ ಕೆಲಸ ಮಾಡ್ತದೆ ಅದಕ್ಕೆ ಎಲೆಕ್ಟ್ರಿಕಲ್ ಅಂತ ಕರಿತೀವಿ. ಸೊ ಈ ಒಂದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರ್ಬೇಕು. ಯಾಕಪ್ಪ ಅಂದ್ರೆ ಇವತ್ತು ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿನ. ಏನ್ ಕ್ವಶನ್ ಕೇಳಿ ಅಂತ ನೋಡ್ತಾ ಹೋದ್ರೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಎಲೆಕ್ಟ್ರಾನ್ ಡಿವೈಸ್ ಅಂತ ಬಂದ ಅಂದ್ರೆ ಇವುಗಳಲ್ಲಿ ಯಾವುದು ಎಲೆಕ್ಟ್ರಾನಿಕ್ ಸಾಧನ ಅಲ್ಲ ಅಂತ ಅರ್ಥ. ಇಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್, ಕ್ಯಾಲ್ಕುಲೇಟರ್ ಅಂತ ಇದೆ. ಸೊ ಆನ್ಸರ್ ಏನ್ರಿ? ಕ್ಯಾಲ್ಕುಲೇಟರ್. ಯಾಕಪ್ಪ ಅಂದ್ರ ಅಲ್ಲಿರುವಂತ ಕ್ಯಾಲ್ಕುಲೇಟರ್ ಎಲ್ಲಿಂದ ಕೆಲಸ ಮಾಡ್ತಾರೆ? ಅದು ಕರೆಂಟ್ ಲಿಂದ ಕೆಲಸ ಮಾಡ್ತದೆ. ಅದೇ ಮೊಬೈಲ್, ಕಂಪ್ಯೂಟರ್, ಮೊಬೈಲ್ ಅದು ಕೂಡ ಕರೆಂಟ್ ಲಿಂದ ಕೆಲಸ ಮಾಡುತ್ತೆ, ಬಟ್ ಸಾಫ್ಟ್ವೇರ್ ಬೇಕೇ ಬೇಕು. ಇವತ್ತು ಯಾವ ಒಂದು ಸಾಧನ ಸಾಫ್ಟ್ವೇರ್ ಮುಖಾಂತರ ಕೆಲಸ ಮಾಡ್ತದೆ ಅದಕ್ಕೆ ಏನಂತ ಕರಿತೀವಿ? ಎಲೆಕ್ಟ್ರಾನ್ ಡಿವೈಸ್ ಅಂತ ಕರಿತೀವಿ. ನಾವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಓದ್ಬೇಕಂತ ಬಂದಾಗ ಇಲ್ಲಿ ಕಂಪ್ಯೂಟರ್ ಇಸ್ ಎಲೆಕ್ಟ್ರಾನ್ ಡಿವೈಸ್ ಅಂತಿದ್ರೆ ಈ ಒಂದು ಪಾಯಿಂಟ್ ನ ಬಾಯ್ಪಾಟ್ ಹಾಕೋ ಅವಶ್ಯಕತೆ ಇಲ್ಲ. ಅಲ್ಲಿ ಎಲೆಕ್ಟ್ರಾನ್ ಡಿವೈಸ್ ಅಂದ್ರೆ ಏನ್ ತಿಳ್ಕೋಬೇಕು. ಕಂಪ್ಯೂಟರ್ ಕುರಿತು ಸಾಮಾನ್ಯ ಜ್ಞಾನ ಬಗ್ಗೆನೇ ಕ್ವಶನ್ ಕೇಳ್ತಾನೆ ಹೊರತಾಗಿ PhD ಲೆವೆಲ್ ಕೇಳಲ್ಲ. ಅದಕ್ಕೋಸ್ಕರ ಇಲ್ಲಿ ಎಲೆಕ್ಟ್ರಾನ್ ಡಿವೈಸ್ ಅಂತ ಬಂದಾಗ ಜಸ್ಟ್ ನಾವ್ ಏನ್ ಅರ್ಥ ಮಾಡ್ಕೋಬೇಕ್ರಿ? ಇದು ಸಾಫ್ಟ್ವೇರ್ ಕೆಲಸ ಮಾಡದಂತ ನಾವ್ ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಕೊಡ್ತಾನೆ. ಕ್ಲಿಯರಾ? ಅದಾದ ನಂತರ ಇಲ್ಲಿ ಡೆಫಿನೇಷನ್ ಸ್ವಲ್ಪ ನಾವು ನೋಡ್ತಾ ಹೋದ್ರೆ ಇಲ್ಲಿ ಏನಂತಿದ್ದಾರೆ? ಕಂಪ್ಯೂಟರ್ ಇಸ್ ದ ಎಲೆಕ್ಟ್ರಾನ್ ಡಿವೈಸ್ ಅಂತ ಗೊತ್ತಾಯ್ತು. ಅದಾದ್ಮೇಲೆ ದಟ್ ಪರ್ಫಾರ್ಮ್ ಆಕ್ಟಿವಿಟೀಸ್ ದಟ್ ಇನ್ವಾಲ್ವ್ ಅರ್ಥಮೆಟಿಕ್ ಲಾಜಿಕ್ ಆಪರೇಷನ್ ಅಂತಿದೆ. ಇಲ್ಲಿ ಅರ್ಥಮೆಟಿಕ್ ಲಾಜಿಕ್ ಆಪರೇಷನ್ ಬಂದಾಗ ನೆನಪಲ್ಲಿ ಈ ಒಂದು ಕಂಪ್ಯೂಟರ್ ಕೆಲಸ ಮಾಡ್ಬೇಕಾದ್ರೆ ಏನ್ ಬೇಕ್ರಿ? ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಕರಿತಾರೆ. ಯೂನಿಟ್ ಅಂತ ಬಂದಾಗ ಅರ್ಥಮೆಟಿಕ್ ಅನ್ನೋದು ಯೂನಿಟ್, ಲಾಜಿಕ್ ಅನ್ನೋದು ಯೂನಿಟ್. ಎಲ್ಲಿ ಲಾಂಗ್ ಫಾರ್ಮ್ ಕೇಳಿ ಬಹಳಷ್ಟು ಎಕ್ಸಾಮ್ ಅಲ್ಲಿ ಮೇನ್ ನಾವು ಇಲ್ಲಿರುವಂತ ಡೆಫಿನೇಷನ್ ಬೈಪಾಟ್ ಹಾಕೋ ಅವಶ್ಯಕತೆ ಇಲ್ಲ. ಅಲ್ಲಿರುವಂತ ವರ್ಡ್ಸ್ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಬರುತ್ತೆ. ಸೊ ಬಹಳಷ್ಟು ನಮ್ಮ ಒಂದು ಗ್ರೂಪ್ ಸಿ ಮತ್ತು PC, PSI ಎಕ್ಸಾಮ್ ಅಲ್ಲಿ ಲಾಂಗ್ ಫಾರ್ಮ್ ಕೇಳಿದಾನ. ಅದೇ ತರನಾಗಿ KPTCL ಮತ್ತು ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಅರ್ಥಮೆಟಿಕ್ ಯೂನಿಟ್ ಅಂದ್ರೆ ಏನು ಕೇಳ. ಇಲ್ಲಿ ಅರ್ಥಮೆಟಿಕ್ ಅಂತ ಬಂದಾಗ ಸಿಂಪಲ್ ಆಗಿ ಇವತ್ತು ಡಾಟಾನ ಸ್ಟೋರ್ ಮಾಡುತ್ತೆ. ಲಾಜಿಕ್ ಅಂದಾಗ ನೀವು ಕೊಟ್ಟಂತ ಡಾಟಾ ರೈಟ್ ಓರ್ ರಾಂಗು ಚೆಕ್ ಮಾಡುತ್ತೆ. ಅದು ಹೇಗಪ್ಪ ಅಂತ ಬಂದಾಗ ಸಿಂಪಲ್ ಆಗಿ ಇವತ್ತು ನಿಮ್ಮ ಹತ್ರ ಮೊಬೈಲ್ ಇದೆ. ಆ ಮೊಬೈಲ್ ಅಲ್ಲಿ ಏನಪ್ಪ ಪಾಸ್ವರ್ಡ್ ಇಟ್ಟಿರ್ತೀರಿ. ನೆಕ್ಸ್ಟ್ ಟೈಮ್ ಆ ಪಾಸ್ವರ್ಡ್ ನ ಎಂಟ್ರಿ ಮಾಡ್ತೀರಿ, ಅಲ್ಲಿ ಟೈಪ್ ಮಾಡ್ತೀರಿ, ಲಾಕ್ ಮಾಡಿರ್ತೀರಿ, ಓಪನ್ ಮಾಡಿದಾಗ ಏನ್ ಮಾಡ್ತೀರಿ? ಪಾಸ್ವರ್ಡ್ ನ ಎಂಟ್ರಿ ಮಾಡ್ತೀರಿ. ಅವಾಗ ನೀವು ಪಾಸ್ವರ್ಡ್ ಕರೆಕ್ಟ್ ಆಗಿ ಕೊಟ್ಟರೆ ಓಪನ್ ಆಗುತ್ತೆ, ಇಲ್ಲಾಂದ್ರೆ ಓಪನ್ ಆಗಲ್ಲ. ಅಲ್ಲಿ ಎಂಟ್ರಿ ಮಾಡೋ ಟೈಮಲ್ಲಿ ಒಂದೊಂದು ಡಾಟಾ ಸ್ಟೋರ್ ಆಗುತ್ತೆ. ಅಲ್ಲಿ ಪಿನ್ ಕೋಡ್ ಆಗಿರ್ಲಿ, ಪಾಸ್ವರ್ಡ್ ಆಗಿರ್ಲಿ, ಇಲ್ಲ ಒಂದು ಅಕ್ಷರ ಕೊಟ್ಟಿರ್ತೀರಿ, ಅಲ್ಲಿ ಒಂದೊಂದು ಅಕ್ಷರ ಟೈಪ್ ಆಗುತ್ತೆ. ಸೊ ಟೈಪ್ ಆದ ಅಕ್ಷರ ರೈಟ್ ಆರ್ ರಾಂಗ್ ಚೆಕ್ ಮಾಡಿದೇನ್ರಿ? ಲಾಜಿಕ್. ಅದೇಗಪ್ಪ ಅಂತ ಬಂದಾಗ ಇವಾಗ ನನ್ನ ಭಾಷೆ ನಿಮ್ಗೆಲ್ಲ ಅರ್ಥ ಆಗ್ತದೆ. ಹೇಗೆ ಅರ್ಥ ಆಗುತ್ತೆ ರೀ? ನಿಮಗೆ ಕನ್ನಡ ಭಾಷೆ ಸಂಬಂಧಪಟ್ಟಂತಹ ಎಲ್ಲ ವರ್ಡ್ ಸ್ಟೋರ್ ಇದಾವೆ. ಅದೇ ಇವಾಗ ನಾನು ತಿನ್ನವ ಅಂತ ಕೇಳ್ತೀನಿ, ಇದನ್ನ ತೆಲುಗು ವರ್ಡ್. ಈ ವರ್ಡ್ ನಿಮ್ಮ ಒಂದು ಮೈಂಡ್ ಅಲ್ಲಿ ಸ್ಟೋರ್ ಇದ್ರೆ ಅವ ಮಾತ್ರ ಅರ್ಥ ಆಗುತ್ತೆ. ಅದೇ ನಿಮ್ಮ ಮೈಂಡ್ ಅಲ್ಲಿ ತಿನ್ನವ ಅನ್ನೋ ವರ್ಡ್ ಸ್ಟೋರ್ ಇಲ್ಲ ಅಂತ ಕರಿ ನೋ ರಿಸಲ್ಟ್ ಫೌಂಡ್ ಅಂತ ಹೇಳ್ತೀವಿ. ಯಾವ್ದು? ನಿಮ್ಮ ಒಂದು ಬ್ರೈನ್. ಯಾಕಪ್ಪ ಅಂದ್ರೆ ಇವತ್ತು ನೀವು ಈ ಒಂದು ಸೊಸೈಟಿಯಲ್ಲಿ ಕನ್ನಡ ಭಾಷೆ ಸಂಬಂಧಪಟ್ಟ ಎಲ್ಲಾ ವರ್ಡ್ ಸ್ಟೋರ್ ಮಾಡ್ಕೊಂಡ್ರಿ. ಆಗ ನನ್ನ ಎಲ್ಲ ಕ್ಲಾಸ್ ಕೇಳ್ತಾ ಇದ್ರೆ ಅದೇ ನಾನು ತೆಲುಗು ಮಾತಾಡಿದ್ರೆ ನನ್ನ ತೆಲುಗು ಬಗ್ಗೆ ನನ್ನ ಒಂದು ಬ್ರೈನ್ ಅಲ್ಲಿ ವರ್ಡ್ಸ್ ಎಲ್ಲ ಸ್ಟೋರ್ ಇದಾವೆ. ಅವಾಗ ನಾ ಏನಪ್ಪ ತೆಲುಗಲ್ಲಿ ಮಾತಾಡ್ತೇನೆ. ಅದೇ ತರ ನೀವು ಹಿಂದಿ, ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ನಿಮ್ಮ ಒಂದು ಮೈಂಡ್ ಅಲ್ಲಿ ಡಾಟಾ ಸ್ಟೋರ್ ಇರ್ಬೇಕು, ಅವಾಗ ಮಾತ್ರ ಮಾತಾಡಕ್ ಸಾಧ್ಯ. ಇವಾಗ ನಿಮ್ಮ ಬ್ರೈನ್ ಅಲ್ಲಿ ವರ್ಡ್ ಸ್ಟೋರ್ ಇದಾವ. ಇವಾಗ ನಾನೊಂದು ವರ್ಡ್ ಹೇಳ್ತೀನಿ, ಆ ವರ್ಡ್ ಹಿಂದಿರೋ ವರ್ಡ್ ಈ ವರ್ಡ್ ಎರಡು ಮ್ಯಾಚ್ ಆದಾಗ ಮಾತ್ರ ಅದಕ್ಕೆ ರಿಸಲ್ಟ್ ಬರುತ್ತೆ. ಅದೇ ತರ ನಿಮ್ ಮೊಬೈಲ್ ಬಂದಾಗ ಫಸ್ಟ್ ಅಡ್ವಾನ್ಸ್ ಆಗಿ ಡಾಟಾನ ಸ್ಟೋರ್ ಮಾಡ್ತಾರೆ, ಆಮೇಲೆ ಇನ್ನೊಂದು ಟೈಮ್ ರಿಕಾಲ್ ಮಾಡ್ತಾರೆ. ಅವಾಗ ಆ ಡಾಟಾ ರೈಟ್ ಇದ್ರೆ ಓಪನ್ ಆಗುತ್ತೆ, ಇಲ್ಲಿ ಓಪನ್ ಆಗಲ್ಲ. ನಿಮ್ಮ ಮೊಬೈಲ್ ಪಾಸ್ವರ್ಡ್ ತಗೊಳ್ರಿ, ಪಾಸ್ವರ್ಡ್ ಕೊಟ್ಟಾಗ ಫಸ್ಟ್ ಡಾಟಾ ಸ್ಟೋರ್ ಮಾಡಿರ್ತೀರಿ, ಆದ್ರೆ ಇನ್ನೊಂದು ಟೈಮ್ ಏನ್ ಮಾಡ್ತಾರೆ? ಎಂಟ್ರಿ ಮಾಡ್ತೀರಿ. ಅವಾಗ ಆ ಒಂದು ಡೇಟಾ, ಸೊ ಹಿಂದಿರೋ ಡಾಟಾ ಇವಾಗಿರೋ ಡೇಟಾ ಕರೆಕ್ಟ್ ಇದ್ರೆ ಓಪನ್ ಆಗುತ್ತೆ, ಇಲ್ಲ ಓಪನ್. ಅದೇ ತರ ಕಂಪ್ಯೂಟರ್ ಅಷ್ಟೇ. ಕಂಪ್ಯೂಟರ್ ಅಲ್ಲಿ ಫಸ್ಟ್ ಡಾಟಾನ ಸ್ಟೋರ್ ಮಾಡಿರ್ತಾರೆ, ಅದಾದ ನಂತರ ಏನಪ್ಪಾ ಅಂದ್ರೆ ಇನ್ನೊಂದು ಟೈಮ್ ಏನಪ್ಪ ಡಾಟಾನ ಎಂಟ್ರಿ ಮಾಡ್ತಾರೆ. ಅದು ರೈಟ್ ಇದ್ರೆ ಓಪನ್ ಆಗುತ್ತೆ, ಇಲ್ಲ ಓಪನ್ ಆಗಲ್ಲ. ನಿಮ್ಗೆ ಇನ್ನ CPU ಅಂತ ಬಂದಾಗ ಇದಕ್ಕಿಂತ ಇನ್ನ ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ? ಸೊ ಇವಾಗ ಏನಪ್ಪಾ ಅಂದ್ರೆ ಇಲ್ಲಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಬಂದಾಗ ಅರ್ಥಮೆಟಿಕ್ ಅಂದ್ರೆ ಏನ್ರಿ? ಡಾಟಾನ ಸ್ಟೋರ್ ಮಾಡುತ್ತೆ. ಲಾಜಿಕ್ ಅಂದ್ರೆ ಏನ್ರಿ? ಆ ಡಾಟಾ ರೈಟ್ ಅವ್ರ ಹಂಗು ಚೆಕ್ ಮಾಡುತ್ತೆ. ಇದೇ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇವತ್ತು ಈ ಒಂದು ವರ್ಡ್ ಬಗ್ಗೆನೆ ಕ್ವಶನ್ ಕೇಳಿನ. ಏನ್ ಕೇಳ್ರಿ? ಅರ್ಥಮೆಟಿಕ್ ಈಸ್ ಎ ಅಂತ ಕೇಳ್ರಿ. ಎಲ್ಲಿ? KPTCL ಮತ್ತು ಗ್ರೂಪ್ ಸೆಲ್. ಅರ್ಥಮೆಟಿಕ್ ಈಸ್ ಎ ಅಂತ ಕೇಳ್ದ, ಅಲ್ಲಿ ಆಡಿಂಗ್ ದ ಇನ್ಫಾರ್ಮೇಶನ್ ಆನ್ಸರ್ ಇತ್ತು. ಆಡಿಂಗ್ ಅಂದ್ರೆ ಏನ್ರಿ? ಡಾಟಾ ಸ್ಟೋರ್ ಆಗೋದು. ಇವತ್ತು ನೀವು
ಯಾಡು, ಸ್ಟೋರು, ಶೇಖರಣೆ, ಸಂಗ್ರಹಣೆ ಈ ತರ ವರ್ಡ್ ಕೇಳ್ತಿರ್ತಾನೆ. ಸ್ವಲ್ಪ ಚೇಂಜಸ್ ಮಾಡ್ತಿರ್ತಾನ. ಈ ತರ ವರ್ಡ್ ನಿಮ್ಗೆ ಗೊತ್ತಿರ್ಬೇಕು. ಸೊ ಹಾಗಾಗಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಬಂದಾಗ ಅರ್ಥಮೆಟಿಕ್ ಅಂದ್ರೆ ಏನ್ರಿ, ಡಾಟಾನ ಸ್ಟೋರ್ ಮಾಡುತ್ತೆ. ಇಟ್ ಸ್ಟೋರ್ ದ ಡೇಟಾ, ಇಟ್ ಆಡಿಂಗ್ ದ ಡೇಟಾ. ಕ್ಲಿಯರಾ? ಅದೇ ಲಾಜಿಕ್ ಯೂನಿಟ್ ಅದೇನ್ರಿ, ಆ ಡಾಟಾ ರೈಟ್ ಇದು ರಾಂಗ್ ಚೆಕ್ ಮಾಡೋದೇನ್ರಿ ಲಾಜಿಕ್ ಯೂನಿಟ್. ಸೊ ಇವತ್ತು ಈ ಒಂದು ಲಾಜಿಕ್ ಯೂನಿಟ್ ಬಂದಾಗ ಟು ಚೆಕ್ ದ ಇನ್ಫಾರ್ಮೇಶನ್ ಈಸ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ತಾರೆ. ಇದು ಇಂಗ್ಲಿಷ್ ಅಲ್ಲಿ. ಕ್ಲಿಯರಾ? ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಗೊತ್ತಾಯ್ತು. ಈ ಒಂದು ಕಂಪ್ಯೂಟರ್ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಲ್ಯಾಟಿನ್ ಭಾಷೆಯಲ್ಲಿ ಕಂಪ್ಯೂಟರ್ ಅಂದ್ರೆ ಗಣನೆ, ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ ಎಂದರ್ಥ. ಅದೇ ಈ ಒಂದು ಕಂಪ್ಯೂಟರ್ ನ ಲ್ಯಾಟಿನ್ ಭಾಷೆಯಲ್ಲಿ ಕಂಪ್ಯೂಟರ್ ಅಂತ ಇರ್ತಾರೆ. ಲಾಸ್ಟ್ ಇ ಇದೆ ನೋಡ್ರಿ, ಕಂಪ್ಯೂಟರ್, COMPUTERE ಅಂತಿದೆ. ಇದು ಲ್ಯಾಟಿನ್ ಭಾಷೆಯ ಕಂಪ್ಯೂಟರ್ ಪದ. ಕನ್ನಡದಲ್ಲಿ ಏನಂತಾರೆ ಇದಕ್ಕ? ಗಣಕಯಂತ್ರ. ಗಣಕ ಅಂದ್ರೆ ಕ್ಯಾಲ್ಕುಲೇಷನ್, ಯಂತ್ರ ಅಂದ್ರೆ ಸಾಧನ, ಲೆಕ್ಕಾಚಾರ ಮಾಡುವ ಯಂತ್ರವೇ ಗಣಕ ಯಂತ್ರ. ಅದಾದ ನಂತರ ಇಲ್ಲಿ ಕಂಪ್ಯೂಟರ್ ನ ಏನಪ್ಪ ಫುಲ್ ಫಾರ್ಮ್ ನೋಡ್ತಾ ಹೋದ್ರೆ, ಸೊ ಏನಂತಿದ್ರಿ ಕಂಪ್ಯೂಟರ್ ಬಂದಾಗ ಫಸ್ಟ್ ಲೆಟರ್ ಏನಿದೆ ಕಂಪ್ಯೂಟರ್ ನಲ್ಲಿ? ಫಸ್ಟ್ ಲೆಟರ್ ಸಿ ಅಂತಿದೆ. ಸಿ ಅಂದ್ರೆ ಕಾಮನ್, O ಅಂದ್ರೆ ಆಪರೇಟಿಂಗ್, M ಅಂದ್ರೆ ಮಷಿನ್, P ಅಂದ್ರೆ ಪರ್ಸನಲ್ ಅಥವಾ ಪರ್ಪೋಸಲ್, U ಅಂದ್ರೆ ಯೂಸ್ಡ್, T ಅಂದ್ರೆ ಟೆಕ್ನಿಕಲ್, E ಅಂದ್ರೆ ಎಜುಕೇಶನ್, R ಫಾರ್ ರಿಸರ್ಚ್. ಸೊ ಎಷ್ಟು ಈ ಒಂದು ಕಂಪ್ಯೂಟರ್ ನ ಅರ್ಥಕ್ಕೆ ಸಂಬಂಧಪಟ್ಟ ಮಾಹಿತಿ ಆಗಿದೆ. ಅದೇ ತರ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನೀವು ಓದ್ಬೇಕಂತಿದ್ರೆ ಮೀನಿಂಗ್ ಆಫ್ ಕಂಪ್ಯೂಟರ್ ಬಂದಾಗ ಒಂದು ಅರ್ಥಮೆಟಿಕ್ ತಿಳ್ಕೋಬೇಕು, ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ತಿಳ್ಕೋಬೇಕು, ಮತ್ತೆ ಕಂಪ್ಯೂಟರ್ ಎಂಬ ಪದ ಯಾವ ಭಾಷೆಯಿಂದ ನೋಡ್ಕೊಂಡು ಹೋದ್ರೆ ಸಾಕು. ಇದರಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದೇನಪ್ಪ ಒಟ್ಟು 3 ಕ್ವಶನ್ ಕೇಳ್ರಿ. ಒಂದು, ಇವುಗಳಲ್ಲಿ ಯಾವುದು ಎಲೆಕ್ಟ್ರಾನಿಕ್ ಸಾಧನ ಅಲ್ಲ ಅಂತ ಕೇಳಿದನ. ಅದಾದ ನಂತರ ALU ಲಾಂಗ್ ಫಾರ್ಮ್ ಕೇಳಿದನ. ಅದಾದ ನಂತರ ಅರ್ಥಮೆಟಿಕ್ ಎಂದರೇನು ಕೇಳಿದ. ಓಕೆನಾ? ಈ 3 ಕ್ವಶನ್ ಇದು ನಡೆದಂತಹ ಎಲ್ಲ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ. ಮುಂಬರುವ ಎಕ್ಸಾಮ್ ಅಲ್ಲಿ ಇನ್ನ ಉಳಿದ ಮಾಹಿತಿಯನ್ನು ಕೇಳಬಹುದು. ಸೊ ಈಗ ನಾವು ಟೈಪ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ಕಂಪ್ಯೂಟರ್ ಬಂದಾಗ ಕನ್ನಡದಲ್ಲಿ ಏನಂತಾರೆ? ಕಂಪ್ಯೂಟರ್ ನ ವಿಧಗಳು ಇಲ್ಲ ಪ್ರಕಾರಗಳು ಅಂತಾರ. ನೆನಪಿರ್ಲಿ, ಬಹಳ ಜನ ಭಾಗಗಳು ಅನ್ಕೊಂತಾರ. ನೆನಪಿರ್ಲಿ, ಭಾಗಗಳು ಬಂದಾಗ ಕಂಪ್ಯೂಟರ್ 2 ಭಾಗ ಇದೆ. ಒಂದು ಇನ್ಪುಟ್, ಇನ್ನೊಂದು ಯಾವುದು ಔಟ್ಪುಟ್. ಹೌದಲ್ಲ? ಅದೇ ತರ ಕಂಪ್ಯೂಟರ್ ಏನಪ್ಪಾರ ಎಷ್ಟು ಭಾಗ ಇದಾವ್ರಿ? 2 ಭಾಗ ಇದಾವ. ಅದೇ ಟೈಪ್ಸ್ ಎಷ್ಟು ಇದಾವಪ್ಪ? 3 ಇದಾವ. ಯಾವ್ಯಾವ ಪರ? ಅನಲಾಗು, ಡಿಜಿಟಲ್, ಹೈಬ್ರಿಡ್ ಅಂತ ಬರ್ತಾವ. ಸೊ ಇಲ್ಲಿ ಮೇನ್ ಕಂಪ್ಯೂಟರ್ ನ ವಿಧಗಳು ಅಂತ ಬಂದಾಗ 3 ಇದಾವ, ಅನಲಾಗು, ಡಿಜಿಟಲ್, ಹೈಬ್ರಿಡ್. ಹಾಗಾದ್ರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ಕಂಪ್ಯೂಟರ್ ಎಷ್ಟು ವಿಧಗಳಿವೆ? ಎಷ್ಟಿದಾವ್ರಿ? 3. ಕಂಪ್ಯೂಟರ್ ಎಷ್ಟು ಭಾಗ ಇದಾವೆ? ಎಷ್ಟಿದೆ? 2. ಈ ತರ ಕ್ವಶನ್ ಆಗಿದೆ. ಸಿಂಗಲ್ ಲೈನ್ ಕ್ವಶನ್ ಕೇಳ್ತಾನ. ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದೇ ತರ ಕ್ವಶನ್ ಕೇಳ್ತಾನ. ಮುಂಬರುವ ಎಕ್ಸಾಮ್ ಅಲ್ಲಿ ಮತ್ತೆ ಕೇಳ್ತಾನ. ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ನ ವಿಧ ಅಲ್ಲ? ಅನಲಾಗ್, ಡಿಜಿಟಲ್, ಹೈಬ್ರಿಡ್, ಕ್ಯಾಲ್ಕುಲೇಟರ್. ಯಾವ್ದ್ರಿ? ಕ್ಯಾಲ್ಕುಲೇಟರ್. ಮತ್ತೆ ಇನ್ನೊಂದರ ಕ್ವಶನ್ ಕೇಳ್ತಾನ, ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ನ ವಿಧ ಆಗಿದೆ? ಅನಲಾಗ್, ಕ್ಯಾಲ್ಕುಲೇಟರ್, ವಾಷಿಂಗ್ ಮಷಿನ್, ಪ್ಲಾಟರ್. ಆನ್ಸರ್ ಯಾವ್ದ್ರೆ? ಅನಲಾಗ್. ಅನಲಾಗ್ ಅನ್ನೋದೇನ್ರಿ? ಕಂಪ್ಯೂಟರ್ ಒಂದು ವಿಧ ಇದೆ. ಒಟ್ಟು ಇಡೀ ಪ್ರಪಂಚದಲ್ಲಿ ನೀವು ಎಲ್ಲೇವರಿ ಕಂಪ್ಯೂಟರ್ ನ ವಿಧಗಳನ್ನು ಬಂದಾಗ ಒಟ್ಟು 3 ಇದಾವ. ಅವು ಯಾವ ತರ ಟೈಪ್ಸ್ ಬರ್ತಾವ ಅಂತ ಡಿಟೇಲ್ ಆಗಿ ಈಗ ನೋಡೋಣ. ಇದರಲ್ಲಿ ಫಸ್ಟ್ ಆಫ್ ಆಲ್ ನಾವು ನೋಡೋಣ ಅನಲಾಗ್ ಕಂಪ್ಯೂಟರ್ ಬರುತ್ತೆ. ಅನಲಾಗ್ ಕಂಪ್ಯೂಟರ್ ಬಂದಾಗ ನೆನಪಿರ್ಲಿ, ಈ ಒಂದು ಕಂಪ್ಯೂಟರ್ ಯಾವುದೇ ಕಾರಣಕ್ಕೂ ಚಿತ್ರಗಳು ಕಾಣಿಸುವುದಿಲ್ಲ. ಅದೇಗಪ್ಪ ಅಂತ ಬಂದಾಗ ಇವತ್ತು ಬೈಕ್ ಇರುತ್ತೆ. ಆ ಬೈಕ್ ಅಲ್ಲಿ ಒಂದು ಸ್ಪೀಡೋಮೀಟರ್ ಇರುತ್ತೆ. ಅದೇ ತರನಾಗಿ ಇವತ್ತು ಹೊಸದಾಗಿ ಬೈಕ್ ಬಂದವ್ರಿ, ಅಲ್ಲಿ ನಂಬರ್ ಇರುವಂತ ಡಿಜಿಟಲ್ ಬೋರ್ಡ್ ಇರುತ್ತೆ. ಹೌದಲ್ರಿ? ಇವತ್ತು ಅನಲಾಗ್ ಅಂದಾಗ ಚಿತ್ರಗಳು ಕಾಣಿಸಲ್ಲ. ನಿಮ್ಮೊಂದು ಬೈಕ್ ಅಲ್ಲಿ ಈ ತರ ಕಡ್ಡಿ ತಂದಿವ್ರಿ, ಅದ್ಯಾವ್ದ್ರಿ? ಅನಲಾಗ್. ಅದೇ ನಿಮ್ಮೊಂದು ಬೈಕ್ ಅಲ್ಲಿ ನಂಬರ್ ಕಾಣ್ತೇವೆ, ಅದೇನದು? ಡಿಜಿಟಲ್. ಇವತ್ತು ಚಿತ್ರವನ್ನು ತೋರಿಸುವಂತಹ ಕಂಪ್ಯೂಟರ್ ಬಂದಾಗ ಯಾವ್ದ್ರಿ? ಡಿಜಿಟಲ್. ಹಾಗಾದ್ರೆ ನಿಮ್ಮ ಒಂದು ಮೊಬೈಲ್ ಯಾವ್ದು ಬರ್ತಾರೆ? ಡಿಜಿಟಲ್. ಅದೇ ತರನಾಗಿ ಅನಲಾಗ್ ಬಂದಾಗ ನೆನಪಿರ್ಲಿ, ಹೆಲಿಕಾಪ್ಟರ್, ವಿಮಾನ, ಹಡಗು ನೋಡುತ್ತೀರಿ. ಆ ಒಂದು ಹೆಲಿಕಾಪ್ಟರ್, ವಿಮಾನ, ಹಡಗುಗಳಲ್ಲಿ ಸ್ಪೀಡೋಮೀಟರ್, ಟೆಂಪರೇಚರ್ ಮೀಟರ್, ಯಾವರೇಜ್ ಮೀಟರ್, ಪ್ರೆಷರ್ ಮೀಟರ್ ಈ ತರ ಮುಂತಾದ ಸಾಧನಗಳು ಇರ್ತವೆ. ಆ ಒಂದು ಸಾಧನದಲ್ಲಿ ಚಿತ್ರಗಳು ಕಾಣಿಸಲ್ಲ, ಅಲ್ಲಿ ಮಾಹಿತಿ ಹೆಚ್ಚು ಕಡಿಮೆ ತಿರುಗ್ತಾ ಇರುತ್ತೆ. ಅದಕ್ಕೇನಂತಾರೆ? ಅನಲಾಗ್ ಕಂಪ್ಯೂಟರ್ ಅಂತ ಕೇಳ್ತಾರೆ. ನೆನಪಿರ್ಲಿ, ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ ಯಾವ ಒಂದು ಕಂಪ್ಯೂಟರ್ ಮಾಹಿತಿ ನಿರಂತರವಾಗಿ ಚಲಿಸ್ತಾ ಇದೆಯಪ್ಪ ಅಂದ್ರೆ ಅನಲಾಗ್. ಈ ಒಂದು ಅನಲಾಗ್ ಕಂಪ್ಯೂಟರ್ನ ಹೆಚ್ಚಾಗಿ ವಿಮಾನ, ಹಡಗುಗಳಲ್ಲಿ ಬಳಸ್ತಾರೆ. ಯಾಕಪ್ಪ ಅಂದ್ರೆ ಇವತ್ತು ವಿಮಾನ, ಹೆಲಿಕಾಪ್ಟರ್, ಹಡಗುಗಳಲ್ಲಿ ನೀವು ನೋಡ್ತಾ ಇರಿ, ಅಲ್ಲಿ ತರ ಸ್ಪೀಡೋಮೀಟರ್, ಯಾವರೇಜ್ ಮೀಟರ್, ಟೆಂಪರೇಚರ್ ಈ ತರ ಸಾಧನ ಇರುತ್ತೆ ಹೊರತಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಡಿಜಿಟಲ್ ಬೋರ್ಡ್ ಇರುವುದಿಲ್ಲ. ಸೊ ಹಾಗಾದ್ರೆ ಈ ಒಂದು ಅನಲಾಗ್ ಕಂಪ್ಯೂಟರ್ ಹೆಚ್ಚಾಗಿ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ವಿಮಾನ, ಹೆಲಿಕಾಪ್ಟರ್, ಹಡಗುಗಳಲ್ಲಿ ಬಳಸ್ತಾರೆ. ಹಾಗಾದ್ರೆ ಎಕ್ಸಾಮ್ ದೃಷ್ಟಿಯಿಂದ ನಾವೇನು ಓದ್ಬೇಕಂತ ಬಂದಾಗ ಆಲ್ರೆಡಿ ಇಂದ ಎಕ್ಸಾಮ್ ಕ್ವಶನ್ ಇದೆ. ಸೊ ಇದರಲ್ಲಿ ಮಾಹಿತಿ ಏನಪ್ಪ ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಇದು ಕ್ವಶನ್ ಆಗಿದೆ ಗ್ರೂಪ್ ಸಿ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಕೇಳ್ಬೋದು, ಇದರಲ್ಲಿ ಮಾಹಿತಿಯು ನಿಖರವಾಗಿರಲ್ಲ, ಅಂದ್ರೆ ಇದರಲ್ಲಿ ಮಾಹಿತಿ ಎಕ್ಸಾಕ್ಟ್ಲಿ ಇರಲ್ಲ. ಅದಾದ ನಂತರ ಈ ಒಂದು ಕಂಪ್ಯೂಟರ್ ನ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಹೆಲಿಕಾಪ್ಟರ್, ವಿಮಾನ, ಹಡಗುಗಳಲ್ಲಿ ಬಳಸ್ತಾರೆ. ಅದೇ ತರನಾಗಿ ಇವುಗಳನ್ನು ಬಳಸುವ ಉದ್ದೇಶನ ಪರ ಒಂದು ಸ್ಪೀಡ್ ಅನ್ನು ಅಳೆಯುವುದು, ಟೆಂಪರೇಚರ್ ಅನ್ನು ಅಳೆಯುವುದು, ಒತ್ತಡವನ್ನು ಅಳೆಯುವುದು,
ಹೀಗೆ ಮುಂತಾದ ಮೌಲ್ಯವನ್ನು ತಿಳಿಯಲು ಈ ಒಂದು ಕಂಪ್ಯೂಟರ್ ಬಳಸ್ತಾರೆ. ಹಾಗಾದ್ರೆ ಈ ಒಂದು ಕಂಪ್ಯೂಟರ್ ಅಲ್ಲಿ ಮಾಹಿತಿ ಎಂಬ ಔಟ್ಪುಟ್ ಅನ್ನು ವೋಲ್ಟೇಜ್ ಮತ್ತು ಮೀಟರ್ ನಲ್ಲಿ ನೋಡಬಹುದು. ಹಾಗಾದ್ರೆ ಈ ಒಂದು ಕಂಪ್ಯೂಟರ್ ಉತ್ತಮ ಉದಾಹರಣೆ ಯಾವ್ದಪ್ಪ, ಒಂದು ಸ್ಪೀಡೋಮೀಟರ್, ಯಾವರೇಜ್ ಮೀಟರ್, ಟೆಂಪರೇಚರ್ ಮೀಟರ್, ಪ್ರೆಷರ್ ಮೀಟರ್, ಹೀಗೆ ಮುಂತಾದ ಸಾಧನಗಳ ವ್ಯಾಪಾರ ಅನಲಾಗ್ ಕಂಪ್ಯೂಟರ್ಗೆ ಉದಾಹರಣೆ ಆಗಿವೆ. ಅದೇ ತರ ಇವತ್ತು ಮಾರುಕಟ್ಟೆಯಲ್ಲಿ ಬಳಸುವಂತಹ ಅನಲಾಗ್ ಕಂಪ್ಯೂಟರ್ ಯಾವಪ್ಪ ಅಂದ್ರೆ ಒಂದು ಸ್ಲೈಡ್ ರೂಲ್, ಒಂದು ರಾಡರ್ ಸಿಸ್ಟಮ್, ಇನ್ನೊಂದು ಕ್ಯಾಸ್ಟಲ್ ಕ್ಲಾಕ್, ಈ ತರ ಮುಂತಾದ ಸಾಧನಗಳು ಕಂಡು ಬರುತ್ತವೆ. ಅದೇ ತರನಾಗಿ ಡಿಜಿಟಲ್ ಅಂತ ಬಂದಾಗ ಇವತ್ತು ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಇವೆಲ್ಲಗಳಲ್ಲಿ ಚಿತ್ರಗಳು ಕಾಣ್ತಾ ಇದಾವೆ. ಇದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಡಿಜಿಟಲ್ ಕಂಪ್ಯೂಟರ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಮಾಹಿತಿ ಮತ್ತು ಚಿತ್ರಗಳು ಕಾಣಬೇಕಂತ ಕರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನಪ್ಪ, ಜೀರೋಸ್ ಅಂಡ್ ಒನ್ಸ್. ಕಂಪ್ಯೂಟರ್ಗೆ ಅರ್ಥವಂತ ಭಾಷೆ ಬೈನರಿ ಭಾಷೆ. ಈ ಒಂದು ಬೈನರಿ ಭಾಷೆಯಲ್ಲಿ 0 ಮತ್ತು 1 ಬಿಟ್ಟರೆ ಬೇರೆ ಏನಿರಲ್ಲ. ಸೊ ಇವತ್ತು KB, MB, GB ಅಂತ ನೋಡ್ತೇವೆ. ಈ KB, MB, GB ತಯಾರಾಗಬೇಕ್ರೆ ಏನ್ ಬೇಕ್ರಿ, ಜೀರೋಸ್ ಅಂಡ್ ಒನ್ಸ್. ಇವತ್ತು ಕನ್ನಡ ಭಾಷೆಯಲ್ಲಿ ಆಲಿಂತ ಅಂತನ, ಕಾಲಿಂತ ಜ್ಞಾತನ ಇದೆ. ಅದೇ ತರ ಇಂಗ್ಲಿಷ್ ಅಂದಾಗ A to Z ಇದು. ಅದೇ ತರ ಕಂಪ್ಯೂಟರ್ ಒಂದು ಭಾಷೆ ಇದೆ ರೀ, ಆ ಭಾಷೆ ಯಾವ್ದಪ್ಪ, ಬೈನರಿ ಭಾಷೆ. ಆ ಬೈನರಿ ಭಾಷೆಯಲ್ಲಿ 0 ಮತ್ತು 1 ಬಿಟ್ರೆ ಬೇರೆ ಏನಿಲ್ಲ. ಇಲ್ಲಿ 0 ಅಂದಾಗ ಏನ್ರಿ ಆಫ್, ಅದೇ 1 ಅಂದಾಗ ಏನ್ರಿ ಆನ್. ಅದೇ ಇವತ್ತು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ನೋಡಿ ಹೆಂಗಿದೆ, UI ಇದೆ. ಇಲ್ಲಿ 0 ಮತ್ತು 1 ಎರಡು ಸೇರಿಕೆ ಇವತ್ತು ಏನಾಯ್ತಪ್ಪ, UI ಸಿಂಬಲ್ ಇದೆ. ಇದೇ ಆನ್ ಮಾಡೋದು, ಇದೇ ಆಫ್ ಮಾಡೋದು. ಎಕ್ಸಾಂಪಲ್ ಕ್ವಶನ್ ಆಯ್ತು, ಒಂದು ಸಾಧನವನ್ನು ಸ್ವಿಚ್ ಆನ್ ಮಾಡಲು ಬಳಸುವಂತಹ ನಂಬರ್ ಯಾವ್ದಪ್ಪ, 1. ಅದೇ ತರ ಸ್ವಿಚ್ ಆಫ್ ಮಾಡೋಕೆ 0. ಇವತ್ತು ಬೋರ್ವೆಲ್ ಮೀಟರ್ ಇರುತ್ತೆ ನೋಡ್ರಿ, ಅಲ್ಲಿ ಆಗಿರ್ಲಿ, ಇಲ್ಲ ನಿಮ್ಮ ಹತ್ರ ಬ್ಯಾಟ್ ಇರ್ತಾವ, ಸೊಳ್ಳೆ ಹೊಡೆಯುವಂತ ಬ್ಯಾಟ್ ಆಗಿರ್ಲಿ, ಇಲ್ಲಂತಿದ್ರೆ ಪವರ್ ಆನ್ ಆಫ್ ಮಾಡುವಂತ ಕೆಲವೊಂದು ಡಿವೈಸ್ ಗಳಲ್ಲಿ ಈ ತರ ರೆಡ್ ಕಲರ್ ಬಟನ್ ಇತ್ತು ನೋಡ್ರಿ, ಈ ಒಂದು ಬಟನ್ ದಲ್ಲಿ ಕೊಟ್ಟಿರ್ತಾನ 0 ಮತ್ತು 1. 0 ಅಂದ್ರೆ ಏನ್ರಿ ಆಫ್, 1 ಅಂದ್ರೆ ಆನ್. ಹಾಗಾದ್ರೆ ನೀವು ಎಕ್ಸಾಮ್ ದೃಷ್ಟಿಯಿಂದ ಏನು ಓದ್ಬೇಕಂತ ಬಂದಾಗ, ಸೊ ಇಲ್ಲಿ ಈ ಒಂದು ಕಂಪ್ಯೂಟರ್ ಏನಪ್ಪ, ಮಾಹಿತಿ ಮತ್ತು ಚಿತ್ರವನ್ನು ತೋರಿಸುತ್ತದೆ. ಇದ್ರಲ್ಲಿ ಮಾಹಿತಿ ಮತ್ತು ಚಿತ್ರ ತೋರ್ಸಕ್ಕೆ ಏನ್ ಬೇಕ್ರಿ, ಜೀರೋಸ್ ಅಂಡ್ ಒನ್ಸ್ ಬೇಕು. ಅದೇ ತರನಾಗಿ ಈ ಒಂದು ಕಂಪ್ಯೂಟರ್ ಮಾಹಿತಿ ಅಂದ್ರೆ ನಿಖರವಾಗಿದೆ. ಎಕ್ಸಾಂಪಲ್ ಕ್ವಶನ್ ಆಗಿ ಕೇಳಿನ್ರಿ, ಏನ್ ಕೇಳಪ್ಪ, ಡಿಜಿಟಲ್ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್, ಡಿಜಿಟಲ್ ಕಂಪ್ಯೂಟರ್ ಡ್ಯಾಶ್ ಅನ್ನು ಒಳಗೊಂಡಿದೆ. 0 ಡಿಜಿಟ್, 1 ಡಿಜಿಟ್, 0 and 1 ಬೈನರಿ ಡಿಜಿಟ್, ನನ್ ಆಫ್. ಆನ್ಸರ್ ಏನ್ರಿ, 0 and 1 ಬೈನರಿ ಡಿಜಿಟ್. ಕ್ಲಿಯರಾ? ಸೊ ಅದಾದ ನಂತರ ಈ ಒಂದು ಕಂಪ್ಯೂಟರ್ ಮಾಹಿತಿ ಏನಪ್ಪ, ನಿಖರವಾಗಿದೆ, ಎಕ್ಸಾಕ್ಟ್ಲಿ ಪಾಯಿಂಟ್ ವ್ಯಾಲ್ಯೂ ಕೂಡ ತೋರಿಸುತ್ತೆ. ಸೊ ಉದಾಹರಣೆ ನೋಡ್ತಾ ಹೋದ್ರೆ ಕಂಪ್ಯೂಟರ್, ಮೊಬೈಲ್, ಲ್ಯಾಪ್ಟಾಪ್ ಅಂತ ಬರುತ್ತೆ. ಅದೇ ತರನಾಗಿ ಹೈಬ್ರಿಡ್ ಅಂತ ಬಂದಾಗ ಇದು ಅನಲಾಗ್ ಮತ್ತು ಡಿಜಿಟಲ್ ಎರಡನ್ನೂ ಒಳಗೊಂಡಿದೆ, ಬಟ್ ಇಲ್ಲಿ ಇನ್ಫಾರ್ಮೇಶನ್ ಕ್ವಾಲಿಟಿ ಇಲ್ಲ. ಉದಾಹರಣೆ ನೋಡ್ತಾ ಹೋದ್ರೆ ಪೆಟ್ರೋಲ್ ಬಂಕ್ ಬರುತ್ತೆ. ಪೆಟ್ರೋಲ್ ಬಂಕ್ ಅಲ್ಲಿ ಸೊ ಅಂಡರ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಏನಪ್ಪ ಪೆಟ್ರೋಲ್ ಸ್ಟೋರ್ ಮಾಡಿರ್ತಾರೆ. ಆ ಒಂದು ಪೆಟ್ರೋಲ್ ಏನಪ್ಪ ಪೈಪ್ ಮುಖಾಂತರ ನಿಮ್ಮ ಒಂದು ಬೈಕ್ ಟ್ಯಾಂಕರ್ ಹತ್ರ ಬರ್ಬೇಕಂತ ಇಕ್ಕರೆ ಅಲ್ಲೊಂದು ಮೀಟರ್ ಬೇಕು, ಅದೇ ಯಾವ್ದಪ್ಪ, ಅನಲಾಗ್ ಮೀಟರ್. ಅದೇ ತರನಾಗಿ ಇಷ್ಟೇ ಬಿಡ ಇಷ್ಟೇ ಮಾಡಿ ತೋರಿಸ್ತೇನ್ರಿ, ಡಿಜಿಟಲ್. ಅದೇ ತರನಾಗಿ ಈ ಸೀಜನ್ ಬರುತ್ತೆ, ಎಲೆಕ್ಟ್ರೋ ಕಾರ್ಡಿಯೋಗ್ರಾಮ್ ಅಂತ ಇರುತ್ತೆ. ನೀವು ಹಾಸ್ಪಿಟಲ್ ಹೋದಾಗ ಆ ಒಂದು ಹಾಸ್ಪಿಟಲ್ ಅಲ್ಲಿ ಏನಪ್ಪ ಬರುತ್ತೆ ECG. ಸೊ ನೀವು ಅಲ್ಲಿ ಹಾಸ್ಪಿಟಲ್ ಒಳಗೆ ಹೋದಾಗ ನಿಮ್ಗೆ ಸ್ಪಿಗ್ನೋ ಮಾನೋಮೀಟರ್ ಅಂತ ಬಟ್ಟೆಕಿರ್ತಾರೆ. ಅದಾದ ನಂತರ ಪಕ್ಕದಲ್ಲಿ ಕಂಪ್ಯೂಟರ್ ಇದ್ರಿ, ಆ ಒಂದು ಕಂಪ್ಯೂಟರ್ ನಲ್ಲಿ ಸೊ ಹಳೆಗಳ ತರ ಬಂದ್ರೆ ಅನಲಾಗ್, ಅದೇ ನಂಬರ್ ತೋರಿಸ್ತೇನ್ರಿ ಡಿಜಿಟಲ್. ಸೊ ಹೈಬ್ರಿಡ್ ಕಂಪ್ಯೂಟರ್ ಬಂದಾಗ ಇದು ಅನಲಾಗ್ ಮತ್ತು ಡಿಜಿಟಲ್ ಎರಡನ್ನೂ ಒಳಗೊಂಡಿದೆ, ಬಟ್ ಏನಪ್ಪ ಇನ್ಫಾರ್ಮೇಶನ್ ಕ್ವಾಲಿಟಿ ಇಲ್ಲ. ಎಕ್ಸಾಮ್ ದೃಷ್ಟಿಯಿಂದ ಇವು ಮೂರು ಏನಪ್ಪ ಟೈಪ್ಸ್ ಆಫ್ ಕಂಪ್ಯೂಟರ್ ಮೇಲೆ 3 ಪ್ರಶ್ನೆಗಳಾಗಿವೆ. ಏನಪ್ಪಾ ಅಂದ್ರೆ ಫಸ್ಟ್ ಒಂದು ಕ್ವಶನ್ ಅನಲಾಗ್ ಮೇಲೆ ಆದಂತ ಕ್ವಶನ್, ಯಾವ ಕಂಪ್ಯೂಟರ್ ಮಾಹಿತಿ ನಿರಂತರವಾಗಿ ಚಲಿಸ್ತಾ ಇದ್ರಿ. ಅದೇ ತರ ಡಿಜಿಟಲ್ ಕಂಪ್ಯೂಟರ್ ಮೇಲೆ ಆದಂತ ಕ್ವಶನ್, ಡಿಜಿಟಲ್ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್, ಡಿಜಿಟಲ್ ಕಂಪ್ಯೂಟರ್ ಡ್ಯಾಶ್ ಒಳಗೊಂಡಿದೆ. ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ ಬೋತ್ A and B, ಆಪ್ಷನ್ ಡಿ ನನ್ ಆಫ್. ಆನ್ಸರ್ ಬೋತ್ A and B. ಅದೇ ತರ ಹೈಬ್ರಿಡ್ ಕಂಪ್ಯೂಟರ್ ಈಸ್ ಎ ಅಂತ ಕೇಳ, ಇಲ್ಲಿ ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಆಪ್ಷನ್ ಸಿ ಬೋತ್ A and B, ಆಪ್ಷನ್ ಡಿ ನನ್ ಆಫ್. ಆನ್ಸರ್ ಏನ್ರಿ, ಆಪ್ಷನ್ ಸಿ ಬೋತ್ A and B. ಕ್ಲಿಯರಾ? ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಕೇಳಿದ. ಅದಾದ ನಂತರ ಈ ಒಂದು ಡಿಜಿಟಲ್ ಕಂಪ್ಯೂಟರ್ ಬಂದಾಗ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಓದ್ಬೇಕು. ಯಾಕಂದ್ರೆ ಇವತ್ತು ಮೊಬೈಲ್, ಕಂಪ್ಯೂಟರ್ ಇವೆಲ್ಲ ಬರ್ತಾವ ನೋಡ್ರಿ. ಸೊ ಅದ್ರಗೋಸ್ಕರ ಈ ಒಂದು ಡಿಜಿಟಲ್ ಕಂಪ್ಯೂಟರ್ ನ 2 ವಿಧದಲ್ಲಿ ನೋಡಬಹುದು. ಒಂದು ಸ್ಪೆಷಲ್, ಇನ್ನೊಂದು ಜನರಲ್ ಅಂತ ಬರುತ್ತೆ. ಹಾಗಾದ್ರೆ ಮೊದಲನೇದಾಗಿ ಈ ಒಂದು ಸ್ಪೆಷಲ್ ಜನರಲ್ ನ ವರ್ಡ್ ನಾವ್ ಇಲ್ಲಿ ಕಾಮನ್ ಆಗಿ ಕೇಳ್ತೀವಿ. ಇವತ್ತು ಎಗ್ರೇಸ್ ಅಲ್ಲಿ ಹೋಗ್ರಿ ಸ್ಪೆಷಲ್ ಜನರಲ್ ಅಂತ ಇರುತ್ತೆ, ಟೀದಲ್ಲಿ ಹೋಗ್ರಿ ಸ್ಪೆಷಲ್ ಅಂತ ಇರುತ್ತೆ. ಅದೇ ತರ ಹಾಸ್ಪಿಟಲ್ ಹೋಗ್ರಿ ಸ್ಪೆಷಲ್ ಜನರಲ್ ಅಂತಿದೆ. ಅದೇ ತರ ರೈಲ್ವೆ ಸ್ಟೇಷನ್ ಸ್ಪೆಷಲ್ ಜನರಲ್ ಅಂತಿದೆ. ಅದೇ ತರನಾಗಿ ಇವತ್ತು ಬಹಳಷ್ಟು ಕ್ಷೇತ್ರದಲ್ಲಿ ಸ್ಪೆಷಲ್ ಜನರಲ್ ಅಂತಿದೆ, ಹೌದಲ್ರಿ? ಅದೇ ತರನಾಗಿ ನಮ್ಮಲ್ಲಿ ಕೂಡ ಸ್ಪೆಷಲ್ ಜನರಲ್ ಬಂದಾಗ ಇಲ್ಲಿ ಸ್ಪೆಷಲ್ ಅಂದಾಗ ಒಂದು ದೇಶದಲ್ಲಿ ಸರ್ಕಾರ ಮಾತ್ರ ಬಳಸುವಂತ ಕಂಪ್ಯೂಟರ್ ಏನಂತಾರೆ ಸ್ಪೆಷಲ್. ಇವತ್ತು ರಾಕೆಟ್ ಟೆಕ್ನಾಲಜಿ ಇದೆ ರೀ ನಮ್ಮ ದೇಶದಲ್ಲಿ. ಇವತ್ತು ಇಸ್ರೋ ತಯಾರಿಸುವಂತಹ ರಾಕೆಟ್ ಟೆಕ್ನಾಲಜಿ ಕಂಡ್ಕೊಂಡವ್ರು ಬಳಸಂಗಿಲ್ಲ, ಹೌದಲ್ರಿ? ಅದೇ ತರನಾಗಿ ರಾಯಚೂರಲ್ಲಿ ಅಟ್ಟಿ ಚಿನ್ನಗಣಿ ಇದೆ ರೀ, ಅಲ್ಲಿರುವಂತ ಅಟ್ಟಿ ಚಿನ್ನಗಣಿ ಟೆಕ್ನಾಲಜಿನ ಕಂಡ್ಕೊಂಡವ್ರು ಬಳಸಂಗಿಲ್ಲ.
ಅದೇ ತರನಾಗಿ RBI ಬ್ಯಾಂಕ್ ಅಲ್ಲಿ ಕಂಡ್ಕೊಂಡವ್ರಿಗೆ ಎಂಟ್ರಿ ಇಲ್ಲ. ಅದೇ SBI ದಲ್ಲಿ ಅವ್ರಿಗೆ ಕಂಡ್ಕೊಂಡ್ರೆ ಹೋಗ್ಬೋದು, SBI ದಲ್ಲಿ ದುಡ್ಡು ಹಾಕ್ಬೋದು, ಅದೇ RBI ದಲ್ಲಿ ದುಡ್ಡು ಹಾಕಿ ಬರ್ತಾರೆ. ಸೊ ಅದ್ರಗೋಸ್ಕರ ಇವತ್ತು ಒಂದು ದೇಶದಲ್ಲಿ ಸರ್ಕಾರ ಮಾತ್ರ ಬಳಸುವಂತ ಕಂಪ್ಯೂಟರ್ ಏನಂತಾರೆ ಸ್ಪೆಷಲ್, ಅದೇ ನಾವು ನೀವು ಬಳಸುವಂತ ಕಂಪ್ಯೂಟರ್ ಏನಂತಾರೆ ಜನರಲ್. ಅರ್ಥಲ್ರಿ? ಅದೇ ತರನಾಗಿ ಎಕ್ಸಾಂಪಲ್ 2 ತಗೊಳ್ರಿ, ಡೋಲೋ 65 ತಗೊಳ್ರಿ, ಕರೋನಾ ವ್ಯಾಕ್ಸಿನ್ ತಗೊಳ್ರಿ. ಯಾವ್ದು ಸ್ಪೆಷಲ್ ಯಾವ್ದು ಜನರಲ್ ರೀ? ಡೋಲೋ 65 ಅಂತ ಬಂದಾಗ ಕಂಡಲ್ಲಿ ಸಿಗುತ್ತೆ. ಅದೇ ಕರೋನಾ ವ್ಯಾಕ್ಸಿನ್ ಕಂಡಲ್ಲಿ ಸಿಗಲ್ಲ, ಓನ್ಲಿ ಗೌರ್ಮೆಂಟ್ ಹಾಸ್ಪಿಟಲ್. ಅದೇ ತರನಾಗಿ ಇದೆಲ್ಲ ಒಂದು ಕ್ವಶನ್ ಆಗಿತ್ರಿ, ಟ್ರಾಫಿಕ್ ಸಿಗ್ನಲ್ ಯಾವ್ದಕ್ಕೆ ಉದಾಹರಣೆ? ಯಾವ್ದಕ್ಕೆ ಉದಾಹರಣೆ? ಸ್ಪೆಷಲ್ ಜನರಲ್? ಅದು ಸ್ಪೆಷಲ್. ಯಾಕಂದ್ರಿ ಟ್ರಾಫಿಕ್ ಸಿಗ್ನಲ್ ನ ಕಂಡವರ ಕಂಟ್ರೋಲ್ ಮಾಡಲ್ಲ, ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ, ಜನರು ಬಳಸ್ತಾರ. ಒಂದ್ ದೇಶದಲ್ಲಿ ಗೌರ್ಮೆಂಟ್ ಮಾತ್ರ ಕಂಟ್ರೋಲ್ ಮಾಡಿದ್ರೆ ಅದು ಸ್ಪೆಷಲ್, ನಾವು ನೀವು ಕಂಟ್ರೋಲ್ ಮಾಡಿದ್ರೆ ಜನರಲ್. ಇವತ್ತು ನನ್ನ ಮೊಬೈಲ್ ಇದೆ ರೀ, ಕಂಪ್ಯೂಟರ್ ಇದೆ, ಇದು ನಾ ಕಂಟ್ರೋಲ್ ಮಾಡ್ತೀನಿ, ಇದು ಜನರಲ್. ಅದೇ ಇವತ್ತು ಟ್ರಾಫಿಕ್ ಸಿಗ್ನಲ್ ಇದೆ ರೀ, ಕಂಡವ್ರು ಆಪರೇಟ್ ಮಾಡಲ್ಲ, ಓನ್ಲಿ ಗೌರ್ಮೆಂಟ್ ಆಪರೇಟ್ ಮಾಡುತ್ತೆ. ಅದೇ ತರನಾಗಿ ಸ್ಪೇಸ್ ಸೂಟ್ ಬಗ್ಗೆನೂ ಒಂದು ಕ್ವಶನ್ ಆಗಿತ್ತು. ಸ್ಪೇಸ್ ಸೂಟ್ ಯಾವುದಕ್ಕೆ ಉದಾಹರಣೆ? ಸ್ಪೇಸ್ ಸೂಟ್ ಅಂತ ಬಂದಾಗ ಇದನ್ನು ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಕಲ್ಪನಾ ಚಾವ್ಲಾ ಇವರು ಬಾಹ್ಯಾಕಾಶ ಪ್ರಯಾಣ ಮಾಡಲು ಬಳಸಿದಂತ ಒಂದು ವಸ್ತ್ರ ಅಂತ ಹೇಳ್ಬೋದು. ಇದನ್ನು ಸ್ಪೇಸ್ ರಿಸರ್ಚ್ ಮಾಡಲು ಬಳಸ್ತಾರೆ. ಅದಕ್ಕೋಸ್ಕರ ಸ್ಪೇಸ್ ಸೂಟ್ ಯಾವ್ದಕ್ಕೆ ಉದಾಹರಣೆ? ಇದು ಸ್ಪೆಷಲ್. ಈ ತರನಾಗಿ ಒಂದ್ ದೇಶದಲ್ಲಿ ಗೌರ್ಮೆಂಟ್ ಮಾತ್ರ ಬಳಸಿದ್ರೆ ಅದು ಸ್ಪೆಷಲ್, ನಾವು ನೀವು ಬಳಸ್ರೇನ್ರಿ ಜನರಲ್. ಈ ತರ ಏನಪ್ಪರ ನೀವು ಈ ಒಂದು ಕಂಪ್ಯೂಟರ್ ಬಗ್ಗೆ ಅಧ್ಯಯನ ಮಾಡ್ಬೇಕು. ಯಾಕಂದ್ರೆ ಹಿಂದೆ ನಡೆದಂತಹ ಎಲ್ಲಾ ಕ್ವಶನ್ ಪೇಪರ್ ನಾ ಫಸ್ಟ್ ಏನ್ ಮಾಡಿ ಸ್ಟಡಿ ಮಾಡೀನಿ, ಅದಕ್ಕೋಸ್ಕರ ನಿಮ್ಗೆ ಇಷ್ಟೆಲ್ಲ ನೀಟಾಗಿ ಹೇಳ್ತಾ ಇದೀನಿ. ಆದ್ರೆ ಇವತ್ತು ಕೆಲವು ಪುಸ್ತಕದಲ್ಲಿ ನೋಡ್ರಿ ಇಷ್ಟೆಲ್ಲ ಡೀಟೇಲ್ ಆಗಿರಲ್ಲ. ನನ್ನ ಒಂದು ಪುಸ್ತಕದಲ್ಲಿ ನಾ ಬರೆದಿರೋ ಪುಸ್ತಕದಲ್ಲಿ ಇದುವರೆಗೆ ನಡೆದಂತಹ ಎಲ್ಲಾ ಎಕ್ಸಾಮ್ ಕ್ವಶನ್ ಪೇಪರ್ ಹಾಕಿವಿ, ಅದ್ರ ಪ್ರಕಾರನೇ ನೋಟ್ಸ್ ತಯಾರು ಮಾಡಿವಿ, ಅದ್ರ ಪ್ರಕಾರನೇ ಚಾಪ್ಟರ್ ಕೊಟ್ಟಿವಿ, ಅದ್ರ ಪ್ರಕಾರ ನಿಮ್ಗೆ ಸಿಲೆಬಸ್ ಹೇಳ್ತಾ ಇದೀವಿ. ಒಂದ್ ತಿಕ್ಕೋರಿ, ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಕಂಪ್ಯೂಟರ್ ಕುರಿತು ಸಾಮಾನ್ಯ ಜ್ಞಾನ ಕೇಳ್ತಾನೆ. ಸಾಮಾನ್ಯ ಜ್ಞಾನ ಕೇಳೋ ಟೈಮಲ್ಲಿ ಇವತ್ತು ಕಂಪ್ಯೂಟರ್ ಬಗ್ಗೆ ಏನ್ ಇಂಪಾರ್ಟೆನ್ಸ್ ಇದೆ, ಆ ಒಂದು ಕಂಪ್ಯೂಟರ್ ಇಂಪಾರ್ಟೆನ್ಸ್ ಮೇಲೆ ಕ್ವಶನ್ ಕೇಳ್ತಾನ. ಅದು ಬಿಟ್ಟು ಏನಪ್ಪರ ಕಂಡದಲ್ಲಿ ಕೇಳಲ್ಲ. ಇದು ಸಮುದ್ರ ಇದ್ದಂಗ್ರಿ, ಇದ್ರಲ್ಲಿ ಮುತ್ತು ರತ್ನ ಮಾತ್ರ ಹುಡುಕ್ಬೇಕು, ಕಳಸ ಕಡ್ಡಿಯನ್ನು ಹುಡುಕಂಗಿಲ್ಲ. ಅದೇ ತರ ನನ್ನ ಒಂದು ಪುಸ್ತಕದಲ್ಲಿ ಮತ್ತೆ ನಾನು ಹೇಳುವಂತ ಕ್ಲಾಸ್ ನಲ್ಲಿ ಮುತ್ತು ರತ್ನಗಳಿರ್ತವೆ, ಕಸ ಕಡ್ಡಿ ಇರುವುದಿಲ್ಲ, ನೆನಪಿರ್ಲಿ. ಅದೇ ತರನಾಗಿ ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಗೆ ಏನ್ ಅವಶ್ಯಕತೆ ಅದಷ್ಟೇ ಕಂಟೆಂಟ್ ಕೊಡ್ತೀನಿ, ಅದು ಬಿಟ್ಟು ನಾ ಎಕ್ಸ್ಟ್ರಾ ಹೇಳಲ್ಲ. ಯಾಕಂತೀಕೋರಿ ಇವತ್ತು ಈ ಒಂದು ಕಾಂಪಿಟೇಟಿವ್ ಜಗತ್ತಿಗೆ ಏನ್ ಬೇಕು, ಕಾಂಪಿಟೇಟಿವ್ ಜಗತ್ತು ಅಂತ ಬಂದಾಗ ಓನ್ಲಿ ಎಕ್ಸಾಮ್ ಪರ್ಪಸ್ ಅಲ್ಲ, ನಿನ್ನ ಒಂದು ಬದುಕಿಗಾಗಿ ಒಂದು ಕಂಪ್ಯೂಟರ್ ಹೆಂಗ್ ಬಳಸ್ಬೇಕು ಅದನ್ನು ಹೇಳ್ತೀನಿ. ಅದೇ ತರ ಈ ಒಂದು ಕಾಂಪಿಟೇಟಿವ್ ಜಗತ್ತಿಗೆ ಯಾವ ತರ ತಯಾರಾಗಬೇಕು ಅದು ಹೇಳ್ತೀನಿ. ಸೊ ಅದ್ರಗೋಸ್ಕರ ಒಂದು ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಕೇಳಿರುವಂತ ಕ್ವಶನ್ ನಿಮ್ಮ ಪರ್ಸನಲ್ ಲೈಫ್ಗೆ ಬಹಳ ಹತ್ತಿರ ಇದಾವ, ಅರ್ಧತ್ತಲ್ರಿ. ಅದ್ರಗೋಸ್ಕರ ಈ ಒಂದು ಸ್ಪೆಷಲ್ ಜನರಲ್ ಬಂದಾಗ ಇದು ಡಿಜಿಟಲ್ ಕಂಪ್ಯೂಟರ್ ಬರ್ತಾರೆ. ಈಗ ನಾವು ಜನರಲ್ ಕಂಪ್ಯೂಟರ್ ಕುರಿತು ಅಧ್ಯಯನ ಮಾಡೋಣ. ಈ ಒಂದು ಜನರಲ್ ಕಂಪ್ಯೂಟರ್ ಅಲ್ಲಿ ಒಟ್ಟು 4 ಟೈಪ್ಸ್ ಇದಾವೆ. ನಾವು ನೀವು ಬಳಸುವಂತ ಕಂಪ್ಯೂಟರ್ ಅಂದ್ರೆ ಜನರಲ್ ಕಂಪ್ಯೂಟರ್, ಜನಸಾಮಾನ್ಯರು ಬಳಸುವಂತ ಕಂಪ್ಯೂಟರ್ ಯಾವ್ರಿ ಜನರಲ್ ಕಂಪ್ಯೂಟರ್. ಒಟ್ಟು ಎಷ್ಟದ್ರಿ 4: ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೂಪರ್ ಅಂತ ಬರುತ್ತೆ. ಬಟ್ ಬಹಳಷ್ಟು ಪುಸ್ತಕದಲ್ಲಿ ಟೈಪ್ಸ್ ಆಫ್ ಕಂಪ್ಯೂಟರ್ ಅಂದಾಗ 4 ಅಂತ ಕೊಡ್ತಾನ. 4 ಟೈಪ್ಸ್ ಆಫ್ ಕಂಪ್ಯೂಟರ್ ಅಂದಾಗ 4 ಇಲ್ಲ, ಇರೋಷ್ಟು ಇದಾವ್ರಿ 3. ಈ 3 ಕಂಪ್ಯೂಟರ್ ಯಾವಪ್ಪ ಅಂದ್ರೆ ಅನಲಾಗು, ಡಿಜಿಟಲ್, ಹೈಬ್ರಿಡ್. ಅನಲಾಗ್ ಅಂದ್ರೆ ಚಿತ್ರ ಕಾಣಿಸಲ್ಲ, ಡಿಜಿಟಲ್ ಅಂದ್ರೆ ಚಿತ್ರ ಕಾಣಿಸುತ್ತೆ, ಹೈಬ್ರಿಡ್ ಅಂದಾಗ ಅನಲಾಗ್ ಡಿಜಿಟಲ್ 2 ಒಳಗೊಂಡೈತೆ. ಇವಾಗ ಈ ಒಂದು ಡಿಜಿಟಲ್ ದಲ್ಲಿ 2 ಟೈಪ್ಸ್ ಇದಾವೆ, ಒಂದು ಸ್ಪೆಷಲ್, ಇನ್ನೊಂದು ಜನರಲ್. ಈ ಜನರಲ್ ನಲ್ಲಿ ಮತ್ತೆ ಎಷ್ಟಾದ್ರಿ 4 ಟೈಪ್ಸ್, ಇಲ್ಲಿ ಬರ್ತಾವ 4 ಟೈಪ್ಸ್. ಸೊ ಇವಾಗ ಜನರಲ್ ಕಂಪ್ಯೂಟರ್ ಬಂದಾಗ ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೂಪರ್ ಕಂಪ್ಯೂಟರ್ ಅಂತ ಹೇಳಿ ಅವ್ ಹೇಗಿರ್ತಾವ, ಅವ್ ಹೇಗ್ ಕೆಲಸ ಮಾಡ್ತಾವ ಬಂದಾಗ, ಇವತ್ತು ನನ್ನ ಹತ್ರ 2 ಮೊಬೈಲ್ ಇದಾವೆ. ಒಂದು ಮೊಬೈಲ್ 1 ಲಕ್ಷ ಇದೆ, ಇನ್ನೊಂದು ಮೊಬೈಲ್ 10,000 ಇದೆ ಅಂತ ಅನ್ಕೊಳ್ರಿ. ಇವಾಗ 1 ಲಕ್ಷ ಇರೋ ಮೊಬೈಲ್ ಯಾವ ಕಂಪ್ಯೂಟರ್ ಸಂಬಂಧ ಪಡ್ತೈತೆ, ಅದೇ ಒಂದು 10,000 ಮೊಬೈಲ್ ಯಾವ್ದು ಸಂಬಂಧ ಪಡ್ತೈತೆ ಅಂತ ಬಂದಾಗ ಈ 2 ಮೊಬೈಲ್ ನಲ್ಲಿ ಡಿಫ್ರೆನ್ಸ್ ಏನಿದೆ ರೀ? ಕ್ಯಾಮ್ರಾ, ಸ್ಟೋರೇಜ್, ಪ್ರೊಸೆಸರ್, ಸ್ಕ್ರೀನ್, ಈ ತರ ಮುಂತಾದ ಕೆಲವು ಫೀಚರ್ಸ್ ಚೇಂಜ್ ಇದಾವ. ಬಟ್ ಅಲ್ಲಿ DNA ಟೆಸ್ಟ್ ಮಾಡಕ್ ಬರಲ್ಲ. ಅಂದ್ರೆ ಏನರ್ಥ, ನೀನು ಬಳಸುವಂತಹ ಕಂಪ್ಯೂಟರ್ ಎಲ್ಲ ಏನ್ರಿ ಮೈಕ್ರೋ ಕಂಪ್ಯೂಟರ್, ಮೊಬೈಲ್, ಲ್ಯಾಪ್ಟಾಪ್ ಇವೆಲ್ಲ ಏನ್ರಿ ಮೈಕ್ರೋ ಕಂಪ್ಯೂಟರ್. ಅದೇ ಮಿನಿ, ಮೇನ್ ಫ್ರೇಮ್, ಸೂಪರ್ ಅಂದ್ರೆ ಏನು ಅಂತ ಬಂದಾಗ ಮೊನ್ನೆ ಒಂದು ಅಬ್ಸರ್ವ್ ಮಾಡ್ರಿ, ವಿಲೇಜ್ ಅಕೌಂಟೆಂಟ್ ಗೆ ಅಪ್ಲಿಕೇಶನ್ ಆಗೋ ಟೈಮ್ ಸರ್ವರ್ ಸಿಗ್ಲಿಲ್ಲ. ಅದೇ ತರನಾಗಿ ಈ ಒಂದು KS, PSI, ಅದೇ ತರನಾಗಿ ಈ ತರ ಮುಂತಾದ ಎಕ್ಸಾಮ್ ಗಳಿಗೆ ಅಪ್ಲಿಕೇಶನ್ ಆಗೋ ಟೈಮ್ ಲಾಸ್ಟ್ ಡೇಟ್ ಇರೋ ಟೈಮ್ ಸರ್ವರ್ ಸಿಗಲ್ಲ. ಯಾಕಪ್ಪ ಅಂದ್ರೆ ಜನರು ಜಾಸ್ತಿ ಇರ್ತಂತ ಅನ್ಕೊಂತೀವಿ. ಅದೇ ತರನಾಗಿ ಒಂದು PUC, SSLC, ಸ್ಕಾಲರ್ಶಿಪ್ ಯಾವ ಗೌರ್ಮೆಂಟ್ ಒಂದು ನೋಟಿಫಿಕೇಶನ್ ಕಳಿಸಿದಾಗ ಆ ಟೈಮಲ್ಲಿ ನಿಮ್ ಲಾಸ್ಟ್ ಡೇಟ್ ಇತ್ತಂದಿಕ್ಕೋರಿ ಸರ್ವರ್ ಸಿಗಲ್ಲ. ಎದಕ್ ಸಿಗಲ್ಲ ಸರ್ವರ್? ಎಲ್ಲರೂ ಹೇಳ್ತೀರಿ ಅಲ್ಲಿ ಜನರು ಜಾಸ್ತಿ ಇರ್ತಾರೆ, ಅದಕ್ಕೋಸ್ಕರ ಸರ್ವರ್ ಸಿಗಲ್ಲ. ಓಕೆ, ಐ ಅಕ್ಸೆಪ್ಟ್. ಫೋನ್ ಪೇ, ಗೂಗಲ್ ಪೇ ವಾರದಲ್ಲಿ ಒಂದ್ಸತಿ ಸರ್ವರ್ ಸಿಗಲ್ಲ. ಎದಕ್ ಸಿಗಲ್ರಿ? ಜನರು ಜಾಸ್ತಿ ಇರ್ತಾರೆ. ಒಂದ್ ಅರ್ಥ ಮಾಡ್ಕೊಡ್ರಿ, IAS, KS, PEC, PSI, FDA, SDA ಮತ್ತೆ PUC, SSLC ರಿಸಲ್ಟ್ ಚೆಕ್ ಮಾಡ್ಬೇಕಂತಿಕ್ರಿ. ನಮ್ಮಲ್ಲಿ ಸ್ವಲ್ಪ ಜನ ಮಾತ್ರ ಅದನ್ನ ಅಪ್ಲೈ ಮಾಡ್ತಾರೆ. ಮಿನಿಮಮ್ 1 ಲಕ್ಷ ಅನ್ಕೊಡ್ರಿ. 1 ಲಕ್ಷ ಜನ ಎಟ್ ಎ ಟೈಮ್ ಲಾಗಿನ್ ಆದಾಗ ಸರ್ವರ್ ಸಿಕ್ಕಿಲ್ಲ. ಓಕೆ, ಐ ಅಕ್ಸೆಪ್ಟ್. ಅದೇ
ಫೋನ್ ಪೇ ಗೂಗಲ್ ಪೇ ಬಂದಾಗ 1 ಕೋಟಿ ಜನ ಎಟ್ ಎ ಟೈಮ್ ಲಾಗಿನ್ ಆದ್ರೂ ಸರ್ವರ್ ಸಿಗಲ್ಲ. ಅವಾಗ ನಿಮ್ಮ ಫೋನ್ ಪೇ ಗೂಗಲ್ ಪೇ ದಲ್ಲಿ ಪ್ರೊಸೆಸಿಂಗು, ಪೆಂಡಿಂಗು, ಫೇಲ್ ಅಂತ ಬರ್ತಾ ಇರುತ್ತೆ, ಸರ್ವರ್ ಬಿಸಿ, ಸರ್ವರ್ ಡೌನ್ ಅಂತ ಬರ್ತಾ ಇರುತ್ತೆ. ಓಕೆ, ಯಾಕಪ್ಪ ಅಂದ್ರೆ ಜಾಸ್ತಿ ಜನರು ಇರ್ತಾರೆ. ಇವಾಗ ವಾಟ್ಸಪ್ ತೊಗೊಳ್ರಿ, ಇನ್ಸ್ಟಾಗ್ರಾಮ್ ತೊಗೊಳ್ರಿ, ಲೂಡೋ ತೊಗೊಳ್ರಿ, ಪ್ರಪಂಚದಲ್ಲಿ 800 ಕೋಟಿ ಜನ ಇದಾರೆ. ಇವತ್ತಾದ್ರೂ ರಾತ್ರಿ 12 ಗಂಟೆ ಓಪನ್ ಮಾಡ್ರಿ, ಬೆಳಗ್ಗೆ ಓಪನ್ ಮಾಡ್ರಿ, ಯಾವತ್ತಾದ್ರು ಸ್ಟ್ರಕ್ ಆಯ್ತ್ರಿ? ಆಗಿಲ್ಲ. ಯಾಕೆ ಸ್ಟ್ರಕ್ ಆಗಿಲ್ಲ? ಇಲ್ಲಿ 1 ಲಕ್ಷ ಜನ ಸ್ಟ್ರಕ್ ಆಯ್ತು, ಇಲ್ಲಿ 1 ಕೋಟಿ ಜನ ಸ್ಟ್ರಕ್ ಆಯ್ತು. ಪ್ರಪಂಚದಲ್ಲಿ 800 ಕೋಟಿ ಇದಾರಲ್ರಿ, ಯಾವತ್ತಾದ್ರು ವಾಟ್ಸಪ್ ಸ್ಟ್ರಕ್ ಆಯ್ತಾ? ನೈಟ್ 12 ಗಂಟೆ ಚಾಟ್ ಮಾಡ್ತೀರಿ, ಬೆಳಗ್ಗೆ ಚಾಟ್ ಮಾಡ್ತೀರಿ, ಯಾವತ್ತಾದ್ರು ಸ್ಟ್ರಕ್ ಆಯ್ತ್ರಿ? ಯೂಟ್ಯೂಬ್ ಸ್ಟ್ರಕ್ ಆಯ್ತಾ? ಇನ್ಸ್ಟಾಗ್ರಾಮ್ ಸ್ಟ್ರಕ್ ಆಯ್ತಾ? ಲೂಡೋ, ಪಬ್ಜಿ ಸ್ಟ್ರಕ್ ಆಯ್ತಾ? ಆಗಿಲ್ಲ. ಯಾಕೆ ಸ್ಟ್ರಕ್ ಆಗಿಲ್ಲ? ಅಮೆಜಾನ್, ಫ್ಲಿಪ್ಕಾರ್ಟ್ ಯಾವ್ದಾದ್ರು ಸ್ಟ್ರಕ್ ಆಯ್ತ್ರಿ? ಸೊ ಪ್ರಪಂಚದಲ್ಲಿ ಎಲ್ಲ ಯೂಸ್ ಮಾಡ್ತಾರಲ್ರಿ, ಅಲ್ಲಿ ಯಾಕೆ ಸ್ಟ್ರಕ್ ಆಗಿಲ್ಲ, ಇಲ್ಲಿ ಯಾಕೆ ಸ್ಟ್ರಕ್ ಆಯ್ತಾ ಅಂದ್ರೆ ಒಂದ್ ಅರ್ಥ ಮಾಡ್ಕೊಡ್ರಿ. ಮಿನಿ, ಮೇನ್ ಫ್ರೇಮ್, ಸೂಪರ್ ಅಂತ ಬಂದಾಗ ಇವು 3 ಸರ್ವರ್ಸ್. ಇವು 3 ಏನ್ರಿ ಸರ್ವರ್ಸ್. ಯಾರಿಷ್ಟು ನೀಟಾಗಿ ಹೇಳ್ಕೊಡಲ್ಲ, ಎದಕ್ಕಂತಿಕಾರಿ ಇವ್ರ ಬಗ್ಗೆ ಅವ್ರಿಗೆ ಅಷ್ಟೊಂದು ಐಡಿಯಾ ಇರಲ್ಲ. ಕೆಲವು ಜನಕ್ಕ, ಎಲ್ಲರಿಲ್ಲ, ಕೆಲವು ಜನಕ್ಕ. ಓಕೆನಾ? ಇವಾಗ ನಾನು ನೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ, ನೀಟಾಗಿ ಕೇಳು. ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೂಪರ್ ಅಂತ ಬಂದಾಗ ಮೈಕ್ರೋ ಅಂದಾಗ ನೀನು ಬಳಸುವಂತ ಕಂಪ್ಯೂಟರ್ ಅದರಿ ಮೈಕ್ರೋ. ಅದೇ ಮಿನಿ, ಮೇನ್ ಫ್ರೇಮ್, ಸೂಪರ್ ಅಂದಾಗ ಇವತ್ತು ನಮ್ಮ ಒಂದು ಗೌರ್ಮೆಂಟ್ ಹೇಳ್ತಾ ಇದ್ದಾರೆ, ನಮ್ಮ ಒಂದು ವೆಬ್ಸೈಟ್ ನ ಇಡೀ ಪ್ರಪಂಚ ಬಳಸಲ್ಲ, ಸ್ವಲ್ಪ ಜನ ಬಳಸ್ತಾರ. ಅದ್ರಗೋಸ್ಕರ ಬ್ಯಾಂಡ್ ಬಿಡ್ತಿರುವಂತಹ ಒಂದು ಸರ್ವರ್ ನ ಮೇಂಟೈನ್ ಮಾಡ್ತದೆ ನಮ್ ಗೌರ್ಮೆಂಟ್ ಹೇಳ್ತಾರೆ. ಅದ್ರಗೋಸ್ಕರ ಮಿನಿ ಕಂಪ್ಯೂಟರ್ ಸರ್ವರ್ ಇವತ್ತು ಪಂಚಾಯತ್ ರಾಜ್ ಅಂತಿದ್ರೆ KSP ಇದೆ. ಈ ಒಂದು KSP ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ಬಹಳ ಅಂದ್ರೆ ಬಹಳ ಕಡಿಮೆ ಇದೆ. ಮಿನಿಮಮ್ 1 ಲಕ್ಷ ಇರ್ತಾರೆ. ಓಕೆನಾ? 1 ಲಕ್ಷಕ್ಕಿಂತ ಜಾಸ್ತಿ ಅಲ್ಲ. ಅದೇ ತರ ವಿಲೇಜ್ ಅಕೌಂಟೆಂಟ್ ಮೊನ್ನೆ ಅಪ್ಲಿಕೇಶನ್ ಹಾಕಿದ್ರೆ ಇವಾಗ ಅಪ್ಲಿಕೇಶನ್ ಕ್ಲೋಸ್ ಡೇಟ್ ಆಯ್ತು, ಇವಾಗ ಯಾರು ಅಪ್ಲೈ ಮಾಡಲ್ಲ, ಇವಾಗ ಉಪಯೋಗ ಇಲ್ಲ ಅದ್ರದ್ದು. ಓಕೆನಾ? ಅದೇ ತರನಾಗಿ ಯೂನಿವರ್ಸಿಟಿಗಳಲ್ಲಿ ರಿಸಲ್ಟ್ ಬಿಟ್ಟಾಗ ಅಷ್ಟೇ ಏನಪ್ಪ ನಿಮ್ಗೆ ಸರ್ವರ್ ಸಿಗಲ್ಲ, ಆಮೇಲೆ ನೋಡ್ರಿ ಸರ್ವರ್ ಸಿಗುತ್ತೆ. ಆ ಟೈಮಲ್ಲಿ ಅಷ್ಟೇ ಯೂಸ್ ಆಗುತ್ತೆ ನಿಮಗೆ ಯೂನಿವರ್ಸಿಟಿ ವೆಬ್ಸೈಟ್. ಉಳಿಕೆ ಟೈಮಲ್ಲಿ ಅಷ್ಟೊಂದು ಯೂಸ್ ಆಗಲ್ಲ, ಸ್ವಲ್ಪ ಕಡಿಮೆ. ಅದ್ರಗೋಸ್ಕರ ಇಲ್ಲಿ ಬಳಕೆದಾರರ ಸಂಖ್ಯೆ ಪರ ಕಡಿಮೆ ಇದೆ. ಅದ್ರಗೋಸ್ಕರ ನಮ್ಮ ಒಂದು ಗೌರ್ಮೆಂಟ್ ಆಗಿರ್ಲಿ ಅಥವಾ ಇಂಜಿನಿಯರ್ಸ್ ಆಗಲಿ ಇವರೆಲ್ಲ ಬಳಸುವಂತ ಕಂಪ್ಯೂಟರ್ ಯಾವ ಪರ ಮಿನಿ. ಅದೇ ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಯಾವ್ದ್ರಿ? ಬ್ಯಾಂಕಿಂಗ್ ಕ್ಷೇತ್ರ, ಕಸ್ಟಮರ್ ಕೇರ್. ಇಲ್ಲಿ ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಜನರು ಇರ್ತಾರೆ. ಅಂತ ಟೈಮಲ್ಲಿ ನಮ್ಮ ಇಂಡಿಯಾ ತುಂಬಾ ಇದನ್ನ ಬಳಸ್ತಾ ಇರ್ತಾರೆ. ಅಂತ ಟೈಮಲ್ಲಿ ಫೋನ್ ಪೇ, ಗೂಗಲ್ ಪೇ, ಬ್ಯಾಂಕ್ ಅಂತ ಬಂದಾಗ ಇಲ್ಲಿ ಬಳಸುವಂತ ಸರ್ವರ್ ಯಾವ್ದಪ್ಪ? ಮೇನ್ ಫ್ರೇಮ್ ಕಂಪ್ಯೂಟರ್. ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಬಂದಾಗ ಇವತ್ತು ನಮ್ಮಲ್ಲಿ SBI ಇದೆ, ನಮ್ಮಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ. ಅಂತ ಟೈಮಲ್ಲಿ ಇವತ್ತು ಕರ್ನಾಟಕ ಬ್ಯಾಂಕ್ ಸರ್ವರ್ ತಗೊಳ್ರಿ, ಮಂಗಳೂರಲ್ಲಿ ಏನಪ್ಪ ಕರ್ನಾಟಕ ಬ್ಯಾಂಕ್ ಹೆಡ್ ಕ್ವಾರ್ಟರ್. ಇವತ್ತು ಮಂಗಳೂರಲ್ಲಿ ಇರುವಂತಹ ಕರ್ನಾಟಕ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಸರ್ವರ್ ಇರುತ್ತೆ, ಯಾವುದು? ಕರ್ನಾಟಕ ಬ್ಯಾಂಕ್. ಇವಾಗ ನೀವೆಲ್ಲ ಲಾಗಿನ್ ಆಗೋದು ಅಲ್ಲಿಂದ ಲಾಗಿನ್ ಆಗ್ತದೆ. ಒಂದ್ ವೇಳೆ ಅಲ್ಲಿರೋ ಸರ್ವರ್ ಡೌನ್ ಆದಂತಿಗೆ ನಿಮ್ಗೆ ಯಾರು ಸಿಗ್ನಲ್ ಸಿಗಲ್ಲ. ಓಕೆನಾ? ಅದೇ ತರನಾಗಿ ಇವತ್ತು ಸೂಪರ್ ಕಂಪ್ಯೂಟರ್ ಬಂದಾಗ ಇಡೀ ಪ್ರಪಂಚ ತುಂಬಾ ಏನಪ್ಪರ ಈ ಒಂದು ಸರ್ವರ್ ಅವೈಲೇಬಲ್ ಇರುತ್ತೆ. ಇವತ್ತು ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ಬಂದಾಗ ಇವೆಲ್ಲ ಕಡೆ ಬಳಸೋದೇನಪ್ಪರ? ಸೂಪರ್ ಕಂಪ್ಯೂಟರ್. ಯಾವ ಸರಿ? ಸೂಪರ್ ಕಂಪ್ಯೂಟರ್. ಹಾಗಾದ್ರೆ ಇವಾಗ ಒಂದೊಂದ ನೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂತ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಟೆ, ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೂಪರ್ ಅಂದ್ರೆ ಏನಂತ. ಓಕೆನಾ? ಇವಾಗ ಒಂದೊಂದು ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಯಾಕಂತ ಇವೆಲ್ಲೋದ್ರ ಮೇಲೆ ಕ್ವಶನ್ಗಳನ್ನ ಬಹಳ ನೀಟಾಗಿ ಡೆಪ್ತ್ ಆಗಿ ಕೇಳಿದಣ. ಅರ್ಧದಲ್ರಿ ನಾ ಹೇಳೋ ಕಾನ್ಸೆಪ್ಟ್ ನ ನೀಟಾಗಿ ಅರ್ಥ ಮಾಡ್ಕೊಡ್ರಿ, ನಿಮ್ಮ ಜೀವನದಲ್ಲಿ ಇವೆಲ್ಲ ಯೂಸ್ ಆಗ್ತಾವ. ಅರ್ಧದಲ್ರಿ ಇದರಲ್ಲಿ ನಾವು ಮೊದಲನೇದಾಗಿ ನೋಡೋಣ ಅಂತ ಯಾವ್ದಪ್ಪ ಅಂದ್ರೆ ಮೈಕ್ರೋ ಕಂಪ್ಯೂಟರ್ ನೋಡೋಣ. ಮೈಕ್ರೋ ಕಂಪ್ಯೂಟರ್ ಬಂದಾಗ ಇವತ್ತು ನಾವು ನೀವು ಬಳಸುವಂತಹ ಮೊಬೈಲು, ಕಂಪ್ಯೂಟರ್, ಲ್ಯಾಪ್ಟಾಪ್ ಇವೆಲ್ಲ ಯಾವ್ದಕ್ಕೆ ಉದಾಹರಣೆ ರೀ? ಇವೆಲ್ಲ ಮೈಕ್ರೋ ಕಂಪ್ಯೂಟರ್. ಸೊ ಈ ಒಂದು ಮೈಕ್ರೋ ಕಂಪ್ಯೂಟರ್ ಬಂದಾಗ ಈ ಒಂದು ಕಂಪ್ಯೂಟರ್ಗಳು ಮಾರುಕಟ್ಟೆಯಲ್ಲಿ ನಿಮಗೆ ವಿವಿಧ ಬೆಲೆಗಳು ಸಿಗ್ತವೆ. ಯಾವ ತರಪ್ಪ ಅಂದ್ರೆ ಅವುಗಳ ಗುಣಮಟ್ಟ ಆಧಾರದ ಮೇಲೆ. ಆ ಗುಣಮಟ್ಟ ಏನಪ್ಪ ಅಂದ್ರೆ ಕ್ಯಾಮ್ರಾ, ಪ್ರೊಸೆಸರ್, ಅದೇ ತರನಾಗಿ ಮೆಮೊರಿ, ಸ್ಕ್ರೀನ್, ಹೀಗೆ ಮುಂತಾದ ಫ್ಯೂಚರ್ಗಳು ನಿಮ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಅಷ್ಟು ಅಮೌಂಟ್ ತಕ್ಕಂತೆ ಸಿಗ್ತವೆ. ಅವೇ ಯಾವಪ್ಪರ? ಮೈಕ್ರೋ ಕಂಪ್ಯೂಟರ್. ಉದಾಹರಣೆ ನೋಡ್ತಾ ಹೋದ್ರೆ ಡೆಸ್ಕ್ಟಾಪ್ ಅಂತಿದೆ, ಲ್ಯಾಪ್ಟಾಪ್ ಇದೆ, ಪಾಮ್ ಟಾಪ್ ಇದೆ. ಹಾಗಾದ್ರೆ ಡೆಸ್ಕ್ಟಾಪ್ ಅಂದ್ರೆ ಏನು? ಡೆಸ್ಕ್ ಅಂದ್ರೆ ಟೇಬಲ್, ಟಾಪ್ ಅಂದ್ರೆ ಮೇಲೆ. ಸೊ ಟೇಬಲ್ ಮೇಲೆ ಬಳಸುವಂತ ಕಂಪ್ಯೂಟರ್ ಅಂದ್ರೆ ಡೆಸ್ಕ್ಟಾಪ್. ಓಕೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಅಂತಿದೆ, ಲ್ಯಾಪ್ ಅಂದ್ರೆ ತೊಡೆ ಮೇಲೆ ಬಳಸುವಂತ ಕಂಪ್ಯೂಟರ್ ಅಂದ್ರೆ ಲ್ಯಾಪ್ಟಾಪ್. ಅದೇ ಪಾಮ್ ಟಾಪ್ ಅಂತಿದೆ, ಪಾಮ್ ಅಂದ್ರೆ ಏನ್ರಿ? ಹಂಗೈಲಿ ಬಳಸುವಂತ ಕಂಪ್ಯೂಟರ್ ಅಂತಾರೆ ಪಾಮ್ ಟಾಪ್. ಮೊಬೈಲು, ಟ್ಯಾಬು ಇದೇನಪ್ಪರ? ಪಾಮ್ ಟಾಪ್ ಗೆ ಉದಾಹರಣೆ. ಇದರ ಮೇಲೆ ಒಂದು ಕ್ವಶನ್ ಕೇಳ್ರಿ. ಹಾಗಾದ್ರೆ ಇವಾಗ ಈ ಕ್ವಶನ್ ಏನಂತ ನೋಡ್ತಾ ಹೋದ್ರೆ ಮೈಕ್ರೋ ಅಥವಾ ಸೂಕ್ಷ್ಮ ಗಣಕಯಂತ್ರಕ್ಕೆ ಉತ್ತಮ ಉದಾಹರಣೆ ಯಾವುದು? ಡೆಸ್ಕ್ಟಾಪ್, ಮಿನಿ, ಮೇನ್ ಫ್ರೇಮ್, ಸೂಪರ್ ಕಂಪ್ಯೂಟರ್ ಅಂತಿದೆ. ಆನ್ಸರ್ ಏನ್ರಿ? ನಿಮ್ಮ ಉತ್ತರ ಏನಾಗಿರ್ಬೋದು? ಲಾಕ್ ಮಾಡೋಣ. ಯಾವ್ದು ಆನ್ಸರ್ ಹೇಳ್ರಿ? ಲಾಕ್ ಮಾಡೋಣ ಅಂತ. ಸೊ ನಿಮ್ಮ ಒಂದು ಉತ್ತರ ಏನಪ್ಪ ಅಂದ್ರೆ ಡೆಸ್ಕ್ಟಾಪ್. ಅಂಗೈಯಲ್ಲಿ ಬಳಸುವ ಸಾಧನ ಯಾವ್ದಂತ ಅದಕ್ಕೆ ನಿಮ್ಮ ಒಂದು ಉತ್ತರ ಕೊಡಿ. ಫಸ್ಟ್ ಆಪ್ಷನ್ ಎ ಪಾಮ್ ಟಾಪ್, ಮಿನಿ, ಮೇನ್ ಫ್ರೇಮ್, ಸೂಪರ್ ಅಂತಿದೆ. ಅದರ ಉತ್ತರ ಏನ್ರಿ? ಪಾಮ್ ಟಾಪ್. ಆನ್ಸರ್ ಏನ್ರಿ? ಪಾಮ್ ಟಾಪ್. ಸೊ ಅದೇ ತರನಾಗಿ ಪಾಮ್ ಟಾಪ್ ಅಂದ್ರೆ ಏನ್ರಿ? ಅಂಗೈಯಲ್ಲಿ ಬಳಸುವಂತ ಸಾಧನಕ್ಕೆ ಅಂತಾರೆ ಪಾಮ್ ಟಾಪ್. ಸೊ ಇದಕ್ಕ ಹ್ಯಾಂಡ್ ಹೆಲ್ಡ್ ಅಂತ ಕೂಡ ಕರೀತಾರೆ. ನೆನಪಲ್ಲಿ ಇನ್ನೊಂದು ಹೆಸರು ಏನಪ್ಪ? ಹ್ಯಾಂಡ್ ಹೆಲ್ಡ್. ಹ್ಯಾಂಡ್ ಹೆಲ್ಡ್ ಅಂದ್ರೆ ಅಂಗೈಯಲ್ಲಿ ಬಳಸುವಂತ ಸಾಧನಕ್ಕೆ ಅಂತಾರೆ ಹ್ಯಾಂಡ್ ಹೆಲ್ಡ್ ಅಂತಾರೆ. ಸೊ ಹಾಗಾದ್ರೆ ಇಲ್ಲಿ ಉದಾಹರಣೆ ನೋಡ್ತಾ ಇದ್ರೆ ಮೊಬೈಲ್, ಟ್ಯಾಬ್ ಅಂತಿದೆ. ಇವೇನಪ್ಪ? ಪಾಮ್ ಟಾಪ್ ಅಥವಾ ಹ್ಯಾಂಡ್ ಹೆಲ್ಡ್ ಗೆ ಉತ್ತಮ ಉದಾಹರಣೆ ಆಗಿವೆ.
ಅದಾದ ನಂತರ PDA ವಿಸ್ತರಿಸಿ. PDA ಅಂದ ತಕ್ಷಣ ಇದು PSI ದಲ್ಲಿ ಆದಂತ ಕ್ವಶನ್. PDA ವಿಸ್ತರಿಸಿ ಏನಂತಿದೆ? ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಅಂತಿದೆ. ಸೊ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಅಂದ್ರೆ ಪರ್ಸನಲ್ ಅಂದ್ರೆ ವೈಯಕ್ತಿಕ, ಡಿಜಿಟಲ್ ಅಂದ್ರೆ ಸಾಧನ, ಅಸಿಸ್ಟೆಂಟ್ ಅಂದ್ರೆ ಸಹಾಯಕ. ಇವತ್ತು ನೀವು ಯಾವ್ದು ಪರ್ಸನಲ್ ಬಳಸ್ತೀರಿ? ಲ್ಯಾಪ್ಟಾಪ್ ಬಳಸ್ರಿ, ಮೊಬೈಲ್ ಬಳಸ್ರಿ, ಮತ್ತೇನಪ್ಪ ಟ್ಯಾಬ್ ಬಳಸ್ರಿ. ಮೊಬೈಲು, ಲ್ಯಾಪ್ಟಾಪ್, ಟ್ಯಾಬ್ ಬಳಸಿರ್ತಾನೆ. ಮತ್ತೆ ಈ ಒಂದು ಮೊಬೈಲು, ಟ್ಯಾಬ್ ಯಾವ್ದಕ್ಕೆ ಉದಾಹರಣೆ? ಪಾಮ್ ಟಾಪ್ ಕೂಡ ಬರ್ಬೋದು. ಅದ್ರಗೋಸ್ಕರ PDA ಉತ್ತಮ ಉದಾಹರಣೆ ಯಾವ್ದಪ್ಪ? ಮೊಬೈಲು, ಲ್ಯಾಪ್ಟಾಪ್, ಟ್ಯಾಬ್, ಪಾಮ್ ಟಾಪ್. ಎಕ್ಸಾಮ್ ಅಲ್ಲಿ ಲಾಂಗ್ ಫಾರ್ಮ್ ಅಷ್ಟೇ ಕೇಳೋಣ, ಮುಂಬರುವ ದಿನಗಳಲ್ಲಿ ಎಕ್ಸಾಂಪಲ್ ಮೇಲೆ ಕೇಳಬಹುದು, ಹುಷಾರಾಗಿರಿ. ಅದಾದ ನಂತರ ಕಂಪ್ಯೂಟರ್ನ ವೇಗವನ್ನು ಯಾವ್ದ್ರಲ್ಲಿ ಅಳೆಯುತ್ತಾರೆ ಅಂತ ಕೇಳ್ತ. PSI 2018 ಕೇಳ್ತ, ಅದೇ ತರ PC 2021 ಕೇಳ್ತ, ಅದೇ ತರ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದಾನೆ. ಸೊ ಕಂಪ್ಯೂಟರ್ ವೇಗವನ್ನು ಯಾವ್ದ್ರಲ್ಲಿ ಅಳಿತಾರೆ? ಕ್ಲಾಕ್ ಸೈಕಲ್. ಕಂಪ್ಯೂಟರ್ ವೇಗವನ್ನು ಅಳೆಯುವುದೇನ್ರಿ? ಕ್ಲಾಕ್ ಸೈಕಲ್ ನಲ್ಲಿ ಅಳೆಯುತ್ತಾರೆ. ಈ ಒಂದು ಕ್ಲಾಕ್ ಸೈಕಲ್ ಅಲ್ಲಿ ಈ ಒಂದು ಸ್ಪೀಡ್ ಯಾವ ರೂಪದಲ್ಲಿ ಇರ್ತಂದ್ರೆ ಹರ್ಟ್ಜ್ ಅಲ್ಲಿ ಇರ್ತದೆ. ಹರ್ಟ್ಜ್ ಅಂದಾಗ KHz, MHz, GHz ಅಂತ ಬರುತ್ತೆ. ಇವತ್ತು ನೀವು ಯಾವ್ದಾದ್ರು ಮೊಬೈಲ್ ತಗೊಳ್ರಿ, ಆ ಒಂದು ಮೊಬೈಲ್ ಅಲ್ಲಿ ಪ್ರೊಸೆಸರ್ ಅಂತ ಇರುತ್ತೆ. ಆ ಪ್ರೊಸೆಸರ್ ಸ್ಪೀಡ್ ಅಂತ ಬಂದಾಗ ಗೀಗಾ ಹರ್ಟ್ಸ್ ಅಲ್ಲಿ ಇರುತ್ತೆ. ಓಕೆನಾ? ಗೀಗಾ ಹರ್ಟ್ಸ್ ಅಂತ ಬಂದಾಗ ಏನಪ್ಪ? ಗೀಗಾ ಅಂದ್ರೆ ಏನ್ರಿ? 100 ಕೋಟಿ. ಬಿಲಿಯನ್. ಗೀಗಾ ಅಂದಾಗ 1 ಬಿಲಿಯನ್ಗೆ ಸಮ. 1 ಬಿಲಿಯನ್ ಅಂದ್ರೆ ಏನ್ರಿ? 100 ಕೋಟಿ. ನಿಮ್ಗೆ KB, MB, GB ಬಂದಾಗ ಬಹಳ ಇಂಟ್ರೆಸ್ಟಿಂಗ್ ಇದೆ ಟಾಪಿಕ್. ಆ ಟಾಪಿಕ್ ಅಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಕಿಲೋ ಅಂದ್ರೆ ಏನು, ಮೆಗಾ ಅಂದ್ರೆ ಏನು, ಗೀಗಾ ಅಂದ್ರೆ ಏನು, ಮೆಗಾ ಪಿಕ್ಸೆಲ್ ಅಂತ ನೆನಪಿರ್ಲಿ. ಅದ್ರಗೋಸ್ಕರ ನಿಮ್ಗೆ MB, KB, GB ಬಂದಾಗ ಹೇಳ್ತೀನಿ. ಇವಾಗ ಜಸ್ಟ್ ಕೇಳ್ರಿ, ಕಂಪ್ಯೂಟರ್ನ ವೇಗ ನಡೆಯುವುದು ಕ್ಲಾಕ್ ಸೈಕಲ್, ಅದರ ಸ್ಪೀಡ್ ಯಾವ ರೂಪದಲ್ಲಿ ಇರ್ತಾರೆ? ಹರ್ಟ್ಜ್. PSI 2018 ಕಂಪ್ಯೂಟರ್ ವೇಗಕ್ಕೆ ಏನು? PSI 2020 ಸೂಪರ್ ಕಂಪ್ಯೂಟರ್ ವೇಗಕ್ಕೆ ಏನು? ಅದಾದ ನಂತರ PC 2021 ಕಂಪ್ಯೂಟರ್ ವೇಗಕ್ಕೆ ಏನು? ಇವಾಗ ಏನ್ ಮಾಡಿದ್ರೆ ಸ್ವಲ್ಪ ಮುಂದುವರ್ಸಿ ಆ ಒಂದು ಸ್ಪೀಡ್ ಯಾವ ರೂಪದಲ್ಲಿ ಇದೆ ಅಂತ ಕೇಳ್ಬಿಟ್ಟನ. ಸೊ ಇಲ್ಲಿ ಕ್ವಶನ್ ನೋಡ್ತಾ ಹೋದ್ರೆ ಇದು RSI ಎಕ್ಸಾಮ್ ಅಲ್ಲಿ ಕೇಳಿದ. ಏನಪ್ಪಾ ಅಂದ್ರೆ ಪ್ರೊಸೆಸರ್ ಚಿಪ್ ನ ವೇಗ ಯಾವ ರೂಪದಲ್ಲಿ ಇರುತ್ತೆ ಅಂತ ಕೇಳಿದ. ಯಾವ್ದ್ರಿ? ಅಲ್ಲಿ KBPS, MBPS, MHz, ನನ್ ಆಫ್ ಅಬೋ ಅಂತ ಇದೆ. ಆನ್ಸರ್ ಏನ್ರಿ? MHz. ಅರ್ಧದಲ್ರಿ? ಇಲ್ಲಿ KBPS ಅಂತ ಬಂದಾಗ ಕಿಲೋಬೈಟ್ ಪರ್ ಸೆಕೆಂಡ್, MBPS ಅಂದ್ರೆ ಏನ್ರಿ? ಮೆಗಾಬೈಟ್ ಪರ್ ಸೆಕೆಂಡ್. ಇಲ್ಲಿ KBPS ಅಂತ ಬರುತ್ತೆ. KB, B ಕ್ಯಾಪಿಟಲ್ ಇದ್ರೆ ಬೈಟ್, B ಸ್ಮಾಲ್ ಇದ್ರೆ ಬಿಟ್. ಅರ್ಧದಲ್ರಿ? ಸೊ ಇಲ್ಲಿ KBPS, MBPS ಅಲ್ಲಿ ನೆನಪಲ್ಲಿ B ಅನ್ನೋದು ಕ್ಯಾಪಿಟಲ್ ಇದ್ರೆ ಏನ್ರಿ? ಅದು ಬೈಟ್. B ಅನ್ನೋದು ಸ್ಮಾಲ್ ಇದ್ರೆ ಬಿಟ್. ಮೊನ್ನೆ ಎಕ್ಸಾಂಪಲ್ ಇದನ್ನು ಕ್ವಶನ್ ಕೇಳಿ. ಅದ್ರಗೋಸ್ಕರ ಇಲ್ಲಿ ಅಬ್ಸರ್ವ್ ಮಾಡ್ರಿ. ನೀವು ನಾಳೆ ಏನಾದ್ರು ಒಂದು ಮೊಬೈಲ್ ಕೊಂಡ್ಕೊಂಡು ಅಂತಿಕ್ರಿ, ಮೊಬೈಲ್ ಅಲ್ಲಿ ಏನೇನೋ ಬಾಕ್ಸ್ ಮೇಲೆ ನೋಡ್ರಿ ಸ್ವಲ್ಪ. ಅದೇ ತರ ನಾಳೆ ಆನ್ಲೈನ್ ದಲ್ಲಿ ಏನೋ ಮೊಬೈಲ್ ಪರ್ಚೇಸ್ ಮಾಡುತ್ತೆ, ಅಲ್ಲಿರುವಂತ ಎಲ್ಲ ವರ್ಡ್ಸ್ ಓದ್ಕೊಂಡ್ ಬಾಪಿ. ಅರ್ಥ ಆಗ್ತಿಲ್ಲ ಯಾಕಂತಿಕ್ರಿ, ಅಲ್ಲಿ ಸ್ಕ್ರೀನ್ ಇರುತ್ತೆ, LCD ಅಂತ ಇರುತ್ತೆ, ಅದ್ರ ಮೇಲೆ ಕ್ವಶನ್ ಆಗೈತೆ. ಪ್ರೊಸೆಸರ್ ಸ್ಪೀಡ್ ಮೇಲೆ ಕ್ವಶನ್ ಐತೆ, RAM ರೋಮ್ ಅದ್ರ ಮೇಲೆ ಕ್ವಶನ್ ಆಗಿದೆ. ಹೌದಲ್ರಿ? ಮೆಗಾ ಪಿಕ್ಸೆಲ್ ಅದ್ರ ಮೇಲೆ ಕ್ವಶನ್ ಆಗಿದೆ. ಓಕೆನಾ? ಈ ತರ ನೀನ್ ನೋಡುವಂತಹ ಆ ಒಂದು ಸಾಧನದಲ್ಲಿರುವಂತಹ ಕೆಲವೊಂದು ಪಾಯಿಂಟ್ಸ್ ಇದಲ್ರಿ, ಆ ಪಾಯಿಂಟ್ಸ್ ಮೇಲೆ ಕ್ವಶನ್ ಆಯ್ತು. ಅದೇ ತರ ನೀ ಬಳಸುವಂತ ವಸ್ತು ಅದ್ರಲ್ಲಿರುವಂತ ಎಲ್ಲಾ ಅಂಶಗಳ ಬಗ್ಗೆ ನಿನ್ಗೆ ಅರಿವು ಇರುತ್ತೆ, ಬಟ್ ಇವೇ ಅಂತ ಗೊತ್ತಿರಲ್ಲ. ಅದ್ರಗೋಸ್ಕರ ಅವೆಲ್ಲರ ನಾನ್ ನಿಮ್ಗೆ ಅರ್ಥ ಮಾಡಿಸ್ಕೊಡ್ತೀನಿ. ಓಕೆನಾ? ಅದ್ರ ಬಗ್ಗೆ ಅನುಭವ ಐತ್ರಿ, ಬಟ್ ಅರಿವಿಲ್ಲ ನಿನ್ಗೆ. ಅದ್ರ ಬಗ್ಗೆ ನಿನ್ಗೆ ಗೊತ್ತೈತೆ, ಬಟ್ ಇದೇ ಅದಂತ ಗೊತ್ತಿಲ್ಲ. ಅದ್ರಗೋಸ್ಕರ ಅಲ್ಲಿ ನಿನ್ಗೆ ಪ್ರಾಕ್ಟಿಕಲ್ ಗೊತ್ತೈತೆ, ಥಿಯರಿ ನಾ ಎಕ್ಸ್ಪ್ಲೈನ್ ಮಾಡ್ತೇನೆ ಕೇಳು. ಪ್ರೊಸೆಸರ್ ಚಿಪ್ ನ ವೇಗನ ಯಾವ್ದ್ರಲ್ಲಿ ಹೇಳ್ತಾರ್ರಿ? ಹರ್ಟ್ಜ್. ಓಕೆನಾ? ಹರ್ಟ್ಜ್ ಅಂದಾಗ ಏನ್ ಇರ್ತಾರೆ? ಕಿಲೋ ಹರ್ಟ್ಜ್ ಇರುತ್ತೆ, ಮೆಗಾ ಇರುತ್ತೆ, ಗೀಗಾ ಇರುತ್ತೆ. ಬಟ್ ಇಲ್ಲಿ ಏನ್ ಕೇಳ ಅವನು ಮೆಗಾ ಕೇಳ್ಯಾನ. ಹೌದಲ್ಲ? ಅದ್ರಗೋಸ್ಕರ ಸ್ವಲ್ಪ ನಾಳೆ ಮೊಬೈಲ್ ತಗೊಂಡ ಟೈಮಲ್ಲಿ ನೀ ಏನ್ ತಗೊಂತಿಲ್ಲ ಮೊಬೈಲ್ ಮೇಲೆ ಇರೋ ಫೀಚರ್ಸ್ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮಿನಿ ಕಂಪ್ಯೂಟರ್ ಬರುತ್ತೆ. ಮಿನಿ ಕಂಪ್ಯೂಟರ್ ಬಂದಾಗ ಈ ಒಂದು ಕಂಪ್ಯೂಟರ್ ಬಂದಾಗ ನೆನಪಿರ್ಲಿ, ಸಣ್ಣ ಕ್ಷೇತ್ರದಲ್ಲಿ ಕಡಿಮೆ ಪ್ರಮಾಣದ ಕ್ಷೇತ್ರದಲ್ಲಿ ಈ ಒಂದು ಕಂಪ್ಯೂಟರ್ ಬಳಸ್ತಾರೆ. ಇದೊಂದು ಸರ್ವರ್, ಇದು ಕಂಪ್ಯೂಟರ್ ದಂಗೆ ಇರುತ್ತಾರೆ. ಬಟ್ ಒಂದು ಸೆಕೆಂಡ್ಗೆ ಮಿನಿಮಮ್ ಒಂದು 10,000 ಜನಕ್ಕೆ ಡಾಟಾನ ಎಟ್ ಎ ಟೈಮ್ ಶೇರ್ ಮಾಡುತ್ತೆ. ಮಿನಿ ಕಂಪ್ಯೂಟರ್ ಅನ್ನೋದು ಇದೊಂದು ಸರ್ವರ್. ಇದೇನ್ ಮಾಡ್ತಪ್ಪ ಅಂದ್ರೆ ಆನ್ ದ ಸ್ಪಾಟ್ ಒಂದು ಸೆಕೆಂಡ್ಗೆ 10,000 ಜನಕ್ಕೆ ಈ ಒಂದು ಡಾಟಾನ ಶೇರ್ ಮಾಡುತ್ತೆ. ಅದೇ ಯಾವ್ದಪ್ಪ? ಮಿನಿ ಕಂಪ್ಯೂಟರ್. ಅದೇ ಮೇನ್ ಫ್ರೇಮ್ ಅಂದಾಗ ಏನ್ರಿ? ಒಂದು ಸೆಕೆಂಡ್ಗೆ 1,00,000 ಜನಕ್ಕೆ ಶೇರ್ ಮಾಡುತ್ತೆ. ಅದೇ ಸೂಪರ್ ಅಂದಾಗ ಏನ್ರಿ? 1,00,00,000 ಜನಕ್ಕೆ ಶೇರ್ ಮಾಡುತ್ತೆ. ಸೊ ಒಂದು ಸೆಕೆಂಡ್ಗೆ 10,000 ಜನಕ್ಕೆ ಡಾಟಾವನ್ನು ಶೇರ್ ಮಾಡಲು ಬಳಸುವಂತ ಕಂಪ್ಯೂಟರ್ ಆದ್ರೆ ಮಿನಿ ಕಂಪ್ಯೂಟರ್. ಬಟ್ ಬುಕ್ದಲ್ಲಿ 500 ಅಂತಿದೆ. ಬಟ್ ರಿಯಲ್ ಆಗಿ ಇವತ್ತೇನಪ್ಪ, ಈ ಒಂದು ಮಿನಿ ಕಂಪ್ಯೂಟರ್ ಬಂದಾಗ 10,000ಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸೆಕೆಂಡ್ಗೆ ಡಾಟಾನ ಶೇರ್ ಮಾಡುತ್ತೆ. ಇವತ್ತು ನಮ್ಮ ಗೌರ್ಮೆಂಟ್ ಅಂತ ಬಂದಾಗ ಈ ಕಂಪ್ಯೂಟರ್ ಜಾಸ್ತಿ ಬಳಸ್ತದೆ. ಯಾಕಂತ ಕೇಳಿ ಇಡೀ ಪ್ರಪಂಚದ ಬಳಸಲ್ಲ. ನಮ್ಮ ಒಂದು ಆಧಾರ್ ಕಾರ್ಡ್ ವೆಬ್ಸೈಟ್ ಆಗಿರಲಿ, ನಮ್ಮ ಒಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿರಲಿ, ನಮ್ಮ KSB ವೆಬ್ಸೈಟ್ ಆಗಲಿ, KPS ಆಗಿರಲಿ, KE ಆಗಿರಲಿ, ಮತ್ತೆ ಯೂನಿವರ್ಸಿಟಿ ವೆಬ್ಸೈಟ್ ಆಗಲಿ, ಇಡೀ ಪ್ರಪಂಚ ಬಳಸಲ್ಲ, ಸ್ವಲ್ಪ ಜನ ಬಳಸ್ತಾರೆ. ಅದ್ರಗೋಸ್ಕರ ಅವ್ರು ಯಾಕಪ್ಪ ಸರ್ವರ್ಗೆ ಅಷ್ಟು ಅಮೌಂಟ್ ಕೊಡ್ಬೇಕು? ಅದ್ರಗೋಸ್ಕರ ಸಣ್ಣ ಪ್ರಮಾಣದಲ್ಲಿರುವಂತಹ ಈ ಒಂದು ಮಿನಿ ಕಂಪ್ಯೂಟರ್ ಸರ್ವರ್ ನ ಬಳಸ್ತಾರೆ. ಯಾವ್ದಪ್ಪ ಅಂದ್ರೆ ಅದೇ ಮಿನಿ ಕಂಪ್ಯೂಟರ್. ಇದ್ರಲ್ಲಿ ಬಹಳಷ್ಟು ಕಂಪನಿ ಬರ್ತಾವ್ರಿ. ನೀವು ಅಮೌಂಟ್ ಹೆಂಗ್ ಕೊಡ್ತಾ ಹಂಗ್ ಸಿಗ್ತಾರೆ. ಇಲ್ಲಿ ಏನ್ ಕಾಣ್ತಾ ನೋಡ್ರಿ, ಇಲ್ಲಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಡಿಫ್ರೆಂಟ್ ಅಮೌಂಟ್ಗೆ ಡಿಫ್ರೆಂಟ್ ಕಂಪ್ಯೂಟರ್ ಸಿಗ್ತಾರೆ.
ನನ್ನ ಒಂದು ಡಾಟಾ ನೀವೆಲ್ಲ ನೋಡಕಚ್ರಿ, ನನ್ನ ಒಂದು ಕ್ಲಾಸ್ ಎಲ್ಲ ಕೇಳ್ತಾರೆ. ನನ್ನ ಫ್ರೆಂಡ್ ಒಬ್ಬರು ಇದ್ರೆ ಅವ್ರು ಗೂಗಲ್ ಅಲ್ಲಿ ಕೆಲಸ ಮಾಡ್ತಾರೋ, ಇವತ್ತು ಅವರು ಆ ಒಂದು ಗೂಗಲ್ ಅಲ್ಲಿ ಕೆಲಸ ಬಿಟ್ಟು ಇವಾಗ ಏನ್ ಮಾಡ್ತಾರೆ, ಒಂದು ಸರ್ವರ್ ಇಟ್ಟಿದ್ದಾರೆ. ಓಕೆನಾ, ಆ ಸರ್ವರ್ ದಲ್ಲಿ ಏನಪ್ಪ ಅವರು ಸಿಂಪಲ್ ಆಗಿ ಇಲ್ಲೇನ್ ಕಾಣ್ತಾ ಇದೇ ತರ ಒಂದು ಸರ್ವರ್ ಬೈ ಮಾಡಿ ಕೇಸಿ ಅಲ್ಲಿ ತಮ್ಮ ಒಂದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಇವಾಗ ನಂದೆಲ್ಲ ಡಾಟಾ ತಗೊಂಡು ಹೋಗಿಸಿ ಅವರೊಂದು ಕಂಪ್ಯೂಟರ್ ಹಾಕಿನಿ. ಇವಾಗ ಅವ್ರು ಏನ್ ಮಾಡ್ರಿ, ನನಗೊಂದು ಲಾಗಿನ್ ಕೊಟ್ಟಾರ. ನಾ ಏನೇ ಮಾಡಿದೆ ಎಲ್ಲ ಕ್ಲಾಸ್ ಎಲ್ಲ ಆ ಒಂದು ಏನ್ ಮಾಡ್ಬೇಕು, ನಾನು ಲಾಗಿನ್ ಮಾಡ್ಕೊಂಡು ಆ ಒಂದು ಕಂಪ್ಯೂಟರ್ ಡಾಟಾನ ಸ್ಟೋರ್ ಮಾಡ್ಬೇಕು. ಅದ್ರ ಮುಖಾಂತರ ನೀವೆಲ್ಲ ನೋಡ್ತಾರೆ. ಇವತ್ತು ನಾನು ಡಾಟಾ ನೋಡೋದಂತಿಕ್ರೆ ನಾನಿಂದ ನೋಡ್ತಾ ಇಲ್ಲ, ಅಲ್ಲಿಂದ ನೋಡ್ತಾ ಇದ್ರಿ, ಆ ಒಂದು ಸರ್ವರ್ ಇಂದ ನೋಡ್ತಾರೆ. ಇವತ್ತೇನಾರು ಆ ಸರ್ವರ್ ಡೌನ್ ಆಯ್ತು ಅಂತಿಕ್ರೆ ನನ್ನ ಕ್ಲಾಸೇ ಬರಲ್ಲ ನಿಮಗೆ. ಅದ್ರಗೋಸ್ಕರ ಇವತ್ತು ನಾವು ಬಳಸುವಂತಹ ಕಂಪ್ಯೂಟರ್ ಬಂದಾಗ ಕಡಿಮೆ ಪ್ರಮಾಣದ ಇದ್ರೆ ಅದು ಮಿನಿ. ಇವತ್ತು ನನ್ನ ಒಂದು ಕ್ಲಾಸ್ಗೆ ಸ್ವಲ್ಪ ಜನ ಬರ್ತಾರೆ, ಮುಂದೊಂದ್ ದಿನ ಏನಾದ್ರು ಕೋಟ್ಯಾಂತರ ಜನ ಬಂದಿದ್ದಕ್ಕೆ ನಾನು ಸೂಪರ್ ಕಂಪ್ಯೂಟರ್ ಬಳಸ್ಬೇಕು. ಇವತ್ತು ನಾನು ಬಳಸೋದೇನಪ್ಪ, ಮಿನಿ ಕಂಪ್ಯೂಟರ್ ಸರ್ವರ್ ಬಳಸ್ತಾ ಇದೀನಿ. ಇವತ್ತು ನಾನು ಬಳಸುವಂತ ಕಂಪ್ಯೂಟರ್ ಆದ್ರೆ ಮಿನಿ ಕಂಪ್ಯೂಟರ್ ಸರ್ವರ್. ಅದಕ್ಕೆ ನಾವೇನಂತೀವಿ, ಮಿಡ್ ರೇಂಜ್ ಸರ್ವರ್ ಅಂತ ಕರಿತೀವಿ. ಈ ಒಂದು ಕಂಪ್ಯೂಟರ್ ಹೆಚ್ಚಾಗಿ ಬಳಸ್ತಾರೆ, ಬಿಲ್ಲಿಂಗ್, ಅಕೌಂಟಿಂಗ್ ಇತರ ಕ್ಷೇತ್ರಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಓಕೆನಾ, ಅದೇ ತರನಾಗಿ ಇಂದ ಕ್ವಶನ್ ಕೇಳ್ತ, ವಿಶ್ವವಿದ್ಯಾಲಯದಲ್ಲಿ ಬಳಸುವಂತಹ ಕಂಪ್ಯೂಟರ್ ಯಾವುದು? ಯಾವ್ದ್ರಿ? ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೂಪರ್. ಯಾವ್ದಪ್ಪ? ಮಿನಿ ಕಂಪ್ಯೂಟರ್. ಓನ್ಲಿ ಇದನ್ನ ಗೌರ್ಮೆಂಟ್ ಅಷ್ಟೇ ಬಳಸಲ್ಲ, ಇದನ್ನ ಅದ್ರ ಜೊತೆಗೆ ಯಾರು ಬಳಸಪ್ಪ? ಇಂಜಿನಿಯರ್ಸ್ ಬಳಸ್ತಾರೆ. ಇಂಜಿನಿಯರ್ಸ್ ಅಂತ ಬಂದಾಗ ನೆನಪಿಲ್ಲ, ಅವರು ಕೆಲವೊಂದು ಕಂಪನಿ ಇರ್ತಾವ್ರಿ, ಅವ್ರಷ್ಟೇ ಲಾಗಿನ್ ಆಗುತ್ತಾರೆ ಏನಪ್ಪ, ಈ ಒಂದು ಕಂಪ್ಯೂಟರ್ ಬಳಸ್ತಾರೆ. ಇವತ್ತು ನಾವು ಕೂಡ ಏನಪ್ಪ, ನಿಮ್ಗೆಲ್ಲರಿಗೂ ಏನಪ್ಪ ಲಾಗಿನ್ ಐಡಿ ಕೊಟ್ಟಿವಿ. ಆ ಲಾಗಿನ್ ಮುಖಾಂತರ ನಮ್ಮ ಡಾಟಾ ಎಲ್ಲ ನೋಡ್ತಾರಲ್ರಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಅಂತಿದ್ರಿ, ಅವ್ರ ಹತ್ರ ಒಂದು ಸರ್ವರ್ ಇದ್ರಿ. ಎಲ್ಲಾ ಪಿಡಿಒಗಳಿಗೆ ಏನಪ್ಪ ಒಂದು ಲಾಗಿನ್ ಐಡಿ ಕೊಟ್ಟಿರ್ತಾರ. ಆ ಒಂದು ಲಾಗಿನ್ ಐಡಿ ಮುಖಾಂತರ ಏನ್ ಮಾಡ್ತಾರೆ, ತಮ್ದೆಲ್ಲ ಡಾಟಾನ ಆ ಒಂದು ಪಂಚಾಯತ್ ರಾಜ್ ಇರುವಂತಹ ಸರ್ವರ್ ದಲ್ಲಿ ಏನ್ ಮಾಡ್ತಾರೆ, ಡಂಪ್ ಮಾಡ್ತಾರೆ. ಸೊ ಅದ್ರಗೋಸ್ಕರ ಇವತ್ತು ಸರ್ಕಾರದಲ್ಲಿ ಮತ್ತು ಕಡಿಮೆ ಪ್ರಮಾಣದ ಕ್ಷೇತ್ರದಲ್ಲಿ ಬಳಸುವಂತಹ ಕಂಪ್ಯೂಟರ್ ಯಾವ್ದಪ್ಪ? ಮಿನಿ ಕಂಪ್ಯೂಟರ್. ಸೊ ನೆಕ್ಸ್ಟ್ ಈ ಒಂದು ಕಂಪ್ಯೂಟರ್ ನ ವೇಗವನ್ನು ಯಾವ್ದು ಹೇಳ್ತಾರೆ? ಕ್ಲಾಕ್ ಸೈಕಲ್. ಯಾವ್ದು ಹೇಳ್ತಾರೆ? ಕ್ಲಾಕ್ ಸೈಕಲ್. ಈಗ ನಾವು ಮೇನ್ ಫ್ರೇಮ್ ಕಂಪ್ಯೂಟರ್ ನೋಡೋಣ. ಮಿನಿ ಅಂತ ಬಂದಾಗ ಏನ್ರಿ, ಒಂದು ಸೆಕೆಂಡ್ ಗೆ 10,000 ಜನ ಎಟ್ ಅ ಟೈಮ್ ಲಾಗಿನ್ ಆಗ್ತಾರೆ. ಅದೇ ಮೇನ್ ಫ್ರೇಮ್ ಅಂತ ಬಂದಾಗ್ರಿ, ಇವತ್ತು ರಿಯಲ್ ಮಾರುಕಟ್ಟೆಯಲ್ಲಿ 1,00,000ಕ್ಕಿಂತ ಹೆಚ್ಚಿನ ಜನರ ಏನಪ್ಪ ಲಾಗಿನ್ ಆಗ್ಬೇಕಾದ್ರೆ ಅದು ಬಳಸುವಂತ ಕಂಪ್ಯೂಟರ್ ಆದ್ರಿ ಮೇನ್ ಫ್ರೇಮ್ ಕಂಪ್ಯೂಟರ್. ಇದನ್ನ ಇವತ್ತು ಹೆಚ್ಚಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಳಸ್ತಾರೆ. ಅದೇ ಗೌರ್ಮೆಂಟ್ ವೆಬ್ಸೈಟ್ ನ ಬಳಸೋರ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಅದೇ ಬ್ಯಾಂಕ್ ಅಂತ ಬಂದಾಗ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಇರ್ತಾರೆ. ಇವತ್ತು ಫೋನ್ ಪೇ, ಗೂಗಲ್ ಪೇ ಮತ್ತು UPI ಪೇಮೆಂಟ್ ಮಾಡಕ್ಕೆ ಏನಪ್ಪ ಬಹಳಷ್ಟು ಆಪ್ಸ್ ಬಳಸ್ರಿ. ಇಲ್ಲಿ ಡೈಲಿ ಒನ್ ಟೈಮ್ ಆದ್ರೆ ಯೂಸ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಯಾರು ಯೂಸ್ ಮಾಡಲ್ಲ, ಬಟ್ ಒನ್ ಟೈಮ್ ಯೂಸ್ ಮಾಡ್ತಾರೆ. ಬಟ್ ಅದು ಇವತ್ತು ರೂಪೇನ್ ಬರ್ತಾವ, ಇವೆಲ್ಲ ಕಡೆ ಏನಪ್ಪ ಬಳಸುವಂತಹ ಸರ್ವರ್ ಯಾವ್ದಪ್ಪ? ಮೇನ್ ಫ್ರೇಮ್. ಇಡೀ ಪ್ರಪಂಚ ತುಂಬಾ ಬಳಸಲ್ರಿ. ನಾವು ಅಮೆರಿಕ ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡಲ್ಲ ಎಟ್ ಅ ಟೈಮ್. 1 ಕೋಟಿ ಜನ ಎಟ್ ಅ ಟೈಮ್ ಏನಪ್ಪ ಪೇಮೆಂಟ್ ಯಾರು ಮಾಡಲ್ಲ. ಇವತ್ತು ಫೋನ್ ಪೇ, ಗೂಗಲ್ ಪೇ ಬಂದಾಗ ಇವರೆಲ್ಲ ಕಡಿಮೆ ಪ್ರಮಾಣದಲ್ಲಿ ಡೈಲಿ ಒನ್ ಟೈಮ್ ಆದ್ರೆ ಏನಪ್ಪ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಯಾರು ಮಾಡಲ್ಲ. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ತರ ಕಂಟಿನ್ಯೂಸ್ ಆಗಿ ಕುಂತಿರಲ್ಲ ಯಾರು. ಅದಕ್ಕೋಸ್ಕರ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರ ಹೆಚ್ಚಾಗಿ ಬಳಸ್ತಾರೆ, ಮೇನ್ ಫ್ರೇಮ್ ಕಂಪ್ಯೂಟರ್ ಬಳಸ್ತಾರೆ. ಇವತ್ತು ಕರ್ನಾಟಕ ಬ್ಯಾಂಕ್ ಇದೆ, SBI ಇದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ. ಸೊ ಅದೇ ತರನಾಗಿ SBI ಅಂದಾಗ ಆಲ್ ಓವರ್ ಇಂಡಿಯಾ ಇದೆ. ಪಂಜಾಬ್ ಅಂತ ಬಂದಾಗ ಅದು ಸೆಕೆಂಡ್ ಸ್ಥಾನದಲ್ಲಿ ಇದೆ. ಅದೇ ಕರ್ನಾಟಕ ಅಂದಾಗ ಸುತ್ತಮುತ್ತ ಒಂದು 4-5 ರಾಜ್ಯಗಳಲ್ಲಿ ಇದೆ. ಬಟ್ ಕರ್ನಾಟಕ ಬ್ಯಾಂಕ್ ಇಡೀ ಇಂಡಿಯಾ ತುಂಬಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಸರ್ವರ್ ಅಂತ ಬಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಅಂತ ಟೈಮಲ್ಲಿ ಇವತ್ತು ಕರ್ನಾಟಕ ಬ್ಯಾಂಕು ಮತ್ತು SBI ಅಂತ ಬಂದಾಗ ಸರ್ವರ್ ಅಂತ ಬಂದಾಗ ಅಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ ಬಳಸ್ತಾರೆ. ಬಟ್ ಅದ್ರಲ್ಲಿ ಸ್ವಲ್ಪ ರೇಂಜ್ ಹೆಚ್ಚು ಕಡಿಮೆ ಇರುವಂತಹ ಸರ್ವರ್ ನ ಮೇಂಟೈನ್ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬಳಸುವಂತ ಕಂಪ್ಯೂಟರ್ ಯಾವಪ್ಪ? ಮೇನ್ ಫ್ರೇಮ್ ಕಂಪ್ಯೂಟರ್. ಈ ಒಂದು ಟೆಲಿಕಾಂ ಕ್ಷೇತ್ರದಲ್ಲಿ ಕೂಡ ಬಳಸ್ತಾರೆ. ಟೆಲಿಕಾಂ ಅಂದ್ರೆ ಏನ್ರಿ? ಕಸ್ಟಮರ್ ಕೇರ್. ಕಸ್ಟಮರ್ ಕೇರ್ ಬಂದಾಗ ಇವತ್ತು ಆಲ್ ಓವರ್ ಇಂಡಿಯಾ ತುಂಬಾ ಏನಪ್ಪ ಈ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ತರನೇ ಈ ಒಂದು ಕಸ್ಟಮರ್ ಕೇರ್ ಇದೆ. ಅಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋದು ಯಾವಪ್ಪ? ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಬಳಸ್ತಾರೆ. ಸೊ ಅದೇ ತರನಾಗಿ ಪ್ರಪಂಚದ ಮೊಟ್ಟ ಮೊದಲ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಬಂದಾಗ ಯಾವ್ದ್ರಿ? ಆರ್ರೈಡ್ ಮಾರ್ಕ್ 1 ಅಂತ ಬರುತ್ತೆ. ಇದು ಪ್ರಪಂಚದ ಮೊಟ್ಟ ಮೊದಲ ಏನಪ್ಪ ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿದೆ. ಅದಾದ ನಂತರ ಬಂದಂತ ಕಂಪ್ಯೂಟರ್ ಅಂದಾಗ IBM S390 ಮತ್ತು ಡೆಕ್ ವ್ಯಾಕ್ಸ್ 8800, UNI VAIC 1110, IBM 370 ಈ ತರ ಮುಂತಾದ ಕಂಪ್ಯೂಟರ್ಗಳು ಬರ್ತವೆ. ಅದೇ ತರ ಈ ಒಂದು ಕಂಪ್ಯೂಟರ್ನ ವೇಗ ಯಾವ್ದು ಹೇಳ್ತಾರಪ್ಪ? MIPS. MIPS ಅಂದಾಗ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ಕ್ವಶನ್ ಕೇಳ್ದ, ATM ಯಾವ ಕಂಪ್ಯೂಟರ್ಗೆ ಉದಾಹರಣೆ ಆಗಿದೆ ಅಂತ ಕೇಳ್ದ. ಸೊ ATM ಯಾವ ಕಂಪ್ಯೂಟರ್ ಉದಾಹರಣೆ? ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೂಪರ್. ಯಾವ್ದ್ರಿ? ಮೇನ್ ಫ್ರೇಮ್ ಕಂಪ್ಯೂಟರ್. ನೆಕ್ಸ್ಟ್ ಸೂಪರ್ ಕಂಪ್ಯೂಟರ್ ಬರುತ್ತೆ. ಒಂದು ಸೆಕೆಂಡ್ಗೆ ಕೋಟ್ಯಾಂತರ ಜನ ಎಟ್ ಅ ಟೈಮ್ ಲಾಗಿನ್ ಆಗ್ಬೇಕಾರೆ ಅಲ್ಲಿ ಬಳಸುವಂತಹ ಕಂಪ್ಯೂಟರ್ ಯಾವ್ದಪ್ಪ? ಸೂಪರ್ ಕಂಪ್ಯೂಟರ್ ಅಂತಿದೆ. ಇವತ್ತು ಸೂಪರ್ ಕಂಪ್ಯೂಟರ್ ಬಂದಾಗ ನೆನಪಿಲ್ಲ, ಎಕ್ಸಾಂಪಲ್ ಮೊನ್ನೆ ಕೇಳಿದ, ಕಂಪ್ಯೂಟರ್ ಅತ್ಯಂತ ವೇಗವಾದ ಕಂಪ್ಯೂಟರ್ ಯಾವ್ದ್ರಿ? ಸೂಪರ್ ಕಂಪ್ಯೂಟರ್. ಓಕೆನಾ? ಸೊ ಒಂದ್ ಅರ್ಥ ಮಾಡ್ಕೊಡ್ರಿ, ಈ ಒಂದು ಸೂಪರ್ ಕಂಪ್ಯೂಟರ್ ನ ಸರ್ವರ್ ದಲ್ಲಿ ಬಳಸ್ತಾರೆ. ಅದೇ ತರನಾಗಿ ಇವತ್ತು ಇದನ್ನ ರಿಸರ್ಚ್ ಮಾಡಕ್ಕೂ ಬಳಸ್ತಾರೆ. ಒಂದ್ ತಿಳ್ಕೊರಿ, ಈ ಒಂದು ಸೂಪರ್ ಕಂಪ್ಯೂಟರ್ ಬಂದಾಗ ಇವತ್ತು DNA ಟೆಸ್ಟ್ ಮಾಡಕ ಕೆಲವೊಂದು
ಎಕ್ವಿಪ್ಮೆಂಟ್ಸ್ ಬೇಕು. ಅದೇ ತರನಾಗಿ ಟೆಸ್ಟ್ ಮಾಡಕ್ ಒಂದಿಷ್ಟು ಎಕ್ವಿಪ್ಮೆಂಟ್ಸ್ ಬೇಕು. ಅವೆಲ್ಲ ಎಕ್ವಿಪ್ಮೆಂಟ್ಸ್ ಮತ್ತೆ ಅದ್ರ ತಕ್ಕಂತ ಸಾಫ್ಟ್ವೇರ್ ಸಪೋರ್ಟ್ ಮಾಡೋದು ಓನ್ಲಿ ಸೂಪರ್ ಕಂಪ್ಯೂಟರ್ಗೆ. ಇವಾಗ ಸೂಪರ್ ಕಂಪ್ಯೂಟರ್ ಅಂದಾಗ ಹಾಲಿನ ಒನ್ ಅಂತ ಹೇಳ್ಬೋದು. ಇದನ್ನ ಸರ್ವರ್ಗೂ ಬಳಸ್ತಾರೆ, ಅದೇ ತರನಾಗಿ ರಿಸರ್ಚ್ ಮಾಡಕ್ಕೂ ಬಳಸ್ತಾರೆ. ಇವತ್ತು ನಮ್ಮ ಒಂದು ಇಂಡಿಯಾದಲ್ಲಿ ಇದನ್ನ ಗೌರ್ಮೆಂಟ್ ಬಳಸುತ್ತೆ, ಪ್ರೈವೇಟ್ ವ್ಯಕ್ತಿಗಳು ಬಳಸ್ತಾರೆ. ಬಟ್ ಸಾಫ್ಟ್ವೇರ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವತ್ತು ಗೌರ್ಮೆಂಟ್ ಬಳಸೋ ಟೈಮಲ್ಲಿ ಅಲ್ಲಿ ಬಳಸೋದು ಏನಪ್ಪ ಯುನಿಕ್ಸ್ ಅನ್ನು ಬಳಸಿದ್ರೆ, ಅದೇ ತರ ನೀವು ಬಳಸಬೇಕಂದಾಗ ನೀವು ಬಳಸೋ ಸಾಫ್ಟ್ವೇರ್ ಅದೇ ಲಿನಿಕ್ಸ್ ಅಂತ ಬರುತ್ತೆ. ಸೊ ಒಂದ್ ಅರ್ಥ ಮಾಡ್ಕೊಡ್ರಿ, ಇವತ್ತು ಈ ಒಂದು ಸೂಪರ್ ಕಂಪ್ಯೂಟರ್ ಎರಡು ರೀತಿಯಲ್ಲಿ ಬಳಸ್ತಾರೆ. ಒಂದು ಗೌರ್ಮೆಂಟ್ ಬಳಸುತ್ತೆ, ಒಂದು ಪ್ರೈವೇಟ್ ವ್ಯಕ್ತಿಗಳು ಬಳಸ್ತಾರೆ. ಈ ಒಂದು ಸೂಪರ್ ಕಂಪ್ಯೂಟರ್ ಬಂದಾಗ ಇದನ್ನ ರಿಸರ್ಚ್ ಮಾಡಕ್ ಬಳಸ್ತಾರೆ. ಅಂತ ಟೈಮಲ್ಲಿ ಇದನ್ನ ಗೌರ್ಮೆಂಟ್ ಬಳಸುತ್ತೆ ಮತ್ತು ಪ್ರೈವೇಟ್ ವ್ಯಕ್ತಿಗಳು ಬಳಸ್ತಾರೆ. ಇವಾಗ ನನ್ನ ಒಂದು ವೆಬ್ಸೈಟ್ ಇದೆ, ನಾನು ಇವಾಗ ಸದ್ಯ ಏನ್ ಬಳಸ್ತೇನೆ, ಮಿನಿ ಕಂಪ್ಯೂಟರ್ ಬಳಸ್ತೇನೆ. ಯಾಕಂತಿಕ್ರಿ ನನ್ನ ಒಂದು ವೆಬ್ಸೈಟ್ ಇಡೀ ಪ್ರಪಂಚ ತುಂಬಾ ಬಳಸಲ್ಲ. ಸೊ ಬಳಸೋದೇನಪ್ಪ, ಸೊ ಲಿಮಿಟೆಡ್ ಪೀಪಲ್ಸ್ ಬಳಸ್ತಾರೆ. ಅದಕ್ಕೋಸ್ಕರ ಯಾರು ಈ ಒಂದು ಕರ್ನಾಟಕದಲ್ಲಿ ನಡೆಯುವಂತಹ ಈ ಒಂದು ಗೌರ್ಮೆಂಟ್ ಎಕ್ಸಾಮ್ ಇದಲ್ರಿ, ಆ ಎಕ್ಸಾಮ್ ಬಂದವರಷ್ಟೇ ಏನಪ್ಪ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾ ಏನ್ ಮಾಡ್ತೇನೆ, ಮಿನಿ ಕಂಪ್ಯೂಟರ್ ಬಳಸ್ತೇನೆ. ಒಂದ್ ವೇಳೆ ನಾಳೆ ನಾ UPS ಮಾಡ್ಬೇಕು ಅನ್ಕಡೆ, ಇವಾಗ ಸದ್ಯ ನಾ KPS ಗೋಸ್ಕರ ಏನ್ ಬಳಸ್ತೇನ್ರಿ, ಮಿನಿ ಕಂಪ್ಯೂಟರ್ ಬಳಸ್ತೇನೆ. ನಾಳೆ ನಾ UPS ಮಾಡ್ಬೇಕಂದ್ರೆ ನಾ ಮೇನ್ ಫ್ರೇಮ್ ಬಳಸ್ತೇನೆ. ಅದೇ ಇಡೀ ಪ್ರಪಂಚ ತುಂಬ ನಾನು ಒಂದು ಆಪ್ ನ ಬಳಸ್ಬೇಕಂದ್ರೆ ಅವಾಗ ನಾ ಏನ್ ಬಳಸ್ಬೇಕ್ರೆ, ಸೂಪರ್ ಕಂಪ್ಯೂಟರ್ ಬಳಸ್. ಇವತ್ತು ಈ ಒಂದು ಮಿನಿ ಮೇನ್ ಫ್ರೇಮ್ ಸೂಪರ್ ಅಂತ ಬಂದಾಗ ನಿಮ್ಮ ಹತ್ರ ಒಂದು ಆಪ್ ಅಥವಾ ವೆಬ್ಸೈಟ್ ಇದ್ದಾಗ ಒಂದು ಸೆಕೆಂಡ್ಗೆ 10,000 ಜನ ಬಂದು ಲಾಗಿನ್ ಆಗ್ಬೇಕಾರ ಮಿನಿ, ಅದೇ 1,00,000 ಜನ ಬರ್ಬೇಕಾರ ಮೇನ್ ಫ್ರೇಮ್, ಅದೇ ಕೋಟ್ಯಾಂತರ ಜನರು ಬರ್ಬೇಕಾದ್ರೆ ಏನ್ ಬಳಸ್ಬೇಕ್ರಿ, ಸೂಪರ್ ಕಂಪ್ಯೂಟರ್ ಬಳಸ್ಬೇಕು. ಹಳದಲ್ರಿ. ಸೊ ಹಾಗಾಗಿ ಇವತ್ತು ಈ ಒಂದು ಸೂಪರ್ ಕಂಪ್ಯೂಟರ್ನ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅವರು ಬಳಸ್ತಾರೆ. ಅದಕ್ಕೋಸ್ಕರ ರಾತ್ರಿ ಓಪನ್ ಮಾಡೋದು ಸ್ಟಕ್ ಆಗಲ್ಲ, ಬೆಳಗ್ಗೆ ಓಪನ್ ಮಾಡೋದು ಸ್ಟಕ್ ಆಗಲ್ಲ. ಅದೇ PC, PSI, ಅದೇ ತರ ವಿಲೇಜ್ ಅಕೌಂಟ್ PDO ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಪೇಮೆಂಟ್ ಪ್ರಾಬ್ಲಮ್ ಆಗುತ್ತೆ, ಸರ್ವರ್ ಸರಿ ಸಿಗಲ್ಲ, ಎದಕ್ ಸಿಗಲ್ಲ ತಿಳ್ಕೊರಿ. ಅಲ್ಲಿ ಆ ಒಂದು ಕಂಪ್ಯೂಟರ್ ರೇಂಜ್ ಏನಪ್ಪರ ಕಡಿಮೆ ಇದೆ. ಅದ್ರಗೋಸ್ಕರ ಆದಷ್ಟು ಏನಪ್ಪರ ಲಾಸ್ಟ್ ಡೇಟ್ ಇದ್ದಾಗ ಯಾವುದೇ ಕಾರಣಕ್ಕೂ ಯಾರು ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಡಿ. ಬೆಟರ್ ದೆನ್ ಏನ್ ಮಾಡ್ಬೇಕ್ರಿ, ಅಡ್ವಾನ್ಸ್ ಆಗ ಅಪ್ಲಿಕೇಶನ್ ಹಾಕ್ಬೇಕು. ಸೊ ಹಾಗಾದ್ರೆ ಈ ಒಂದು ಸೂಪರ್ ಕಂಪ್ಯೂಟರ್ ಬಗ್ಗೆ ನಾವು ಏನ್ ಸ್ಟಡಿ ಮಾಡ್ಬೇಕಂತ ಬಂದಾಗ ನೆನಪಿರ್ಲಿ, ಈ ಒಂದು ಸೂಪರ್ ಕಂಪ್ಯೂಟರ್ನ ಹೆಚ್ಚಾಗಿ ಇವತ್ತು ರಿಸರ್ಚ್ ಮಾಡಕ್ ಬಳಸ್ತಾರೆ. ಇದೊಂದು ಕಂಪ್ಯೂಟರ್, ಇದೊಂದು ಸರ್ವರ್. ಅದೇ ತರನಾಗಿ ಈ ಒಂದು ಸೂಪರ್ ಕಂಪ್ಯೂಟರ್ ಬಂದಾಗ ನೆನಪಿರ್ಲಿ, ಇವತ್ತು ರಿಸರ್ಚ್ ಮಾಡೋ ಟೈಮ್ ಅಲ್ಲಿ ಇದರಲ್ಲಿ ಬಳಸುವಂತಹ ಸಾಫ್ಟ್ವೇರ್ ಅಂತ ಬರ್ತಾರೆ. ಇವತ್ತು ಗೌರ್ಮೆಂಟ್ ಬೇರೆ ಸಾಫ್ಟ್ವೇರ್ ಬಳಸಿದ್ರಿ, ನೀವು ಕೂಡ ಬೇರೆ ಸಾಫ್ಟ್ವೇರ್ ಬಳಸಬೇಕು. ನೆನಪಿರ್ಲಿ, ಗೌರ್ಮೆಂಟ್ ಅಂತ ಬಂದಾಗ ಅಲ್ಲಿ ಬಳಸುವಂತ ಸಾಫ್ಟ್ವೇರ್ ಯುನಿಕ್ಸ್ ಅಂತ ಬಳಸ್ತಾರೆ. ಅದೇ ಪ್ರೈವೇಟ್ ಅಂತ ಬಂದಾಗ ನಾವು ನೀವು ಬಳಸಬೇಕಾದ್ರೆ ಏನ್ ಬಳಸ್ಬೇಕು, ಲಿನಿಕ್ಸ್ ಬಳಸು. ನಾಳೆ ಯಾರಾದ್ರು ನೀವು ಸೂಪರ್ ಕಂಪ್ಯೂಟರ್ ಬಂದಾಗ ಆನ್ಲೈನ್ ದಲ್ಲಿ 6 ಲಕ್ಷ ಇರ್ತಾರೆ, ಯಾರಾದ್ರು ಪರ್ಚೇಸ್ ಮಾಡೋದ್ರ ಮಾಡ್ರಿ, ನೀವು ಸರ್ವರ್ ಆಗಿ ಏನಪ್ಪ ಬಳಸಬಹುದು. ಇಲ್ಲಂತಿಕರೆ ನೀವು ರಿಸರ್ಚ್ ಮಾಡ್ಬೇಕಂದ್ರು, DNA ಟೆಸ್ಟ್ ಮಾಡ್ಬೇಕಾದ್ರು, ಟೆಸ್ಟ್ ಟ್ಯೂಬ್ ಮಾಡ್ಬೇಕಾದ್ರು, ಏನೇ ಇತ್ಯಾದಿ ಏನಾದ್ರು ಒಂದು ರಿಸರ್ಚ್ ಮಾಡ್ಬೇಕಾದ್ರು ನೀವು ಬಳಸುವಂತ ಕಂಪ್ಯೂಟರ್ ಆದ್ರೆ ಈ ಒಂದು ಸೂಪರ್ ಕಂಪ್ಯೂಟರ್ ಬಳಸಬೇಕು. ಈ ಒಂದು ಮೆಡಿಕಲ್ ಮತ್ತು ಸ್ಪೇಸ್ ರಿಸರ್ಚ್ ಮಾಡಲು ಹೆಚ್ಚಾಗಿ ಬಳಸ್ತಾರೆ. ಕ್ಲಿಯರಾ? ಬಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಸಂಶೋಧನೆ ಮಾಡಲು ಬಳಸುವಂತ ಕಂಪ್ಯೂಟರ್ ಆದ್ರೆ ಸೂಪರ್ ಕಂಪ್ಯೂಟರ್. ಅದೇ ತರನಾಗಿ ಈ ಒಂದು ಸೂಪರ್ ಕಂಪ್ಯೂಟರ್ನ ಹೆಚ್ಚಾಗಿ ಹವಾಮಾನದ ಕುರಿತು ಅಧ್ಯಯನ ಮಾಡಲು ಹೆಚ್ಚಾಗಿ ಬಳಸ್ತಾರೆ. ಸೊ ಇವತ್ತು ವೆದರ್ ಕಂಡೀಷನ್ ಚೆಕ್ ಮಾಡಬೇಕಾದ್ರೆ ಬಳಸುವಂತಹ ಕಂಪ್ಯೂಟರ್ ಯಾವ್ದಪ್ಪ, ಸೂಪರ್ ಕಂಪ್ಯೂಟರ್. ಅದೇ ತರನಾಗಿ ಈ ಒಂದು ಸೂಪರ್ ಕಂಪ್ಯೂಟರ್ ಸ್ಪೀಡ್ ಯಾವ್ದ್ರಲ್ಲಿ ಹೇಳ್ತೀರಾ ಬಂದಾಗ ಫ್ಲಾಪ್ಸ್ ಅಂದಾಗ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ಇದನ್ನು PSI 2020 ಅದಕ್ಕಿಂತ ಮುಂಚೆ ಗ್ರೂಪ್ C, PC, PSI, FD, ST ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಅದೇ ತರನಾಗಿ ಈ ಒಂದು ಸೂಪರ್ ಕಂಪ್ಯೂಟರ್ ಕುರಿತು ಸ್ವಲ್ಪ GK ನೋಡೋಣ. ಸೊ ಇದರಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವ್ದಂತ ಕೇಳಿನ ಎಕ್ಸಾಮ್ ಅಲ್ಲಿ, ಯಾವ್ದ್ರಿ, CDC 6600. ಯಾವಾಗಪ್ಪ ಅಂದ್ರೆ 1964 ಸೆಪ್ಟೆಂಬರ್ ಮಂತ್ ಅಲ್ಲಿ ಈ ಒಂದು ಸೂಪರ್ ಕಂಪ್ಯೂಟರ್ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡ್ತಾರೆ. CDC ಅನ್ನೋ ಒಂದು ಸಂಸ್ಥೆ, ಈ ಒಂದು ಸಂಸ್ಥೆ ಎಲ್ಲಿದ್ರಿ, ಅಮೆರಿಕದಲ್ಲಿದೆ. CDC ಫುಲ್ ಫಾರ್ಮ್ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅಂತ ಅರ್ಥ. ಈ ಒಂದು CDC ಸಂಸ್ಥೆ ಎಲ್ಲಿ ಕಂಡು ಬರುತ್ತೆ ಅಂತಿಕೋರಿ, ಇದು US ದಲ್ಲಿ ಕಂಡು ಬರುತ್ತೆ. ಸೊ ಈ ಒಂದು ಸಂಸ್ಥೆ ಯಾವಾಗ ಆರಂಭ ಆಯ್ತು ಅಂತಿಕೋರಿ, 1957 ಆರಂಭ ಆಯ್ತು. ಯಾವ್ದಪ್ಪ ಈ ಒಂದು CDC ಸಂಸ್ಥೆ. ಈ ಒಂದು CDC ಸಂಸ್ಥೆ ಯಾರು ಸ್ಥಾಪನೆ ಮಾಡಿದಪ್ಪ, ಸೆರೆಡಿಯನ್ ಇವರು ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಈ ಒಂದು ಸೂಪರ್ ಕಂಪ್ಯೂಟರ್ ನ ತಯಾರು ಮಾಡಲಿ ಪ್ರಮುಖ ಪಾತ್ರವನ್ನು ಯಾರು ವಹಿಸ್ತಾರೆ ಅಂತ ಸೈಮೋರ್ ಕ್ರೈ. ಇವರು ಅಮೆರಿಕ ದೇಶದ ಒಬ್ಬ ವಿಜ್ಞಾನಿ. ಅವರೇ ಯಾರಪ್ಪ, ಸೈಮೋರ್ ಕ್ರೈ. ಇವರೇ ಪ್ರಪಂಚದ ಸೂಪರ್ ಕಂಪ್ಯೂಟರ್ ನ ಪಿತಾಮಹ. ಅದಾದ ಬಳಿಕ ಈ ಒಂದು ಸೂಪರ್ ಕಂಪ್ಯೂಟರ್ CDC 6600 ಆದ ಬಳಿಕ ನಂತರ ಈ ಒಂದು ಸೈಮೋರ್ ಕ್ರೈ ಅವರು ಮತ್ತೊಂದು ಕಂಪ್ಯೂಟರ್ ಕಂಡಿಡ್ತಾರೆ. ಅದೇ ಕ್ರೈ-1 ಕಂಪ್ಯೂಟರ್ ಅಂತ. ಕ್ರೈ-1 ಅಂತ ಬಂದಾಗ ಪ್ರಪಂಚದ 2ನೇ ಸೂಪರ್ ಕಂಪ್ಯೂಟರ್ ಯಾವಪ್ಪ, ಕ್ರೈ-1 ಅಂತ. ಈ ಒಂದು ಸೂಪರ್ ಕಂಪ್ಯೂಟರ್ ಅಮೆರಿಕ ದೇಶವು ಏನಪ್ಪ ಅಭಿವೃದ್ಧಿ ಪಡಿಸೈತ್ರಿ. ಅಂತ ಟೈಮ್ ಅಲ್ಲಿ ಈ ಒಂದು ಸೂಪರ್ ಕಂಪ್ಯೂಟರ್ ನಮ್ಮ ದೇಶಕ್ಕೆ ಕೊಡ್ತು ಅಂತ ಏನಪ್ಪ ಅಮೆರಿಕ ದೇಶ ಭರವಸೆ ಕೊಟ್ಟಿತ್ತು. ಬಟ್ ಕೆಲವೊಂದು ಕಾರಣಗಳಿಂದ ಈ ಒಂದು ಅಮೆರಿಕ ದೇಶ ನಮಗೆ ಕೊಡ್ತು ಅಂತ ಹೇಳಿಕೆ ಕೊಡ್ಲಾರ್ದನೆ ಏನ್ ಮಾಡ್ತಾರೆ, ಪಾಕಿಸ್ತಾನ ಕೊಡ್ತಾರೆ. ಆ ನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು
ವಿಜಯ್ ಪಾಂಡುರಂಗ ಭಟ್ಕರ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ನ ನೇಮಕಾತಿ ಮಾಡ್ತಾರೆ. ಆ ನಂತರ 1880ರಲ್ಲಿ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆದಂತಹ ಪರಂ 8000 ಈ ಒಂದು ಸೂಪರ್ ಕಂಪ್ಯೂಟರ್ ಅಭಿವೃದ್ಧಿ ಆಗುತ್ತಾ. ಅಂತ ಟೈಮಲ್ಲಿ ಈ ಒಂದು ಅಮೆರಿಕ ಗೊತ್ತಾಗುತ್ತಾ, ಸೊ ಇಂಡಿಯಾ ಕೂಡ ಈಗ ಒಂದು ಸೂಪರ್ ಕಂಪ್ಯೂಟರ್ ನ ಹೊಂದಿದೆ ಅಂತ ಗೊತ್ತಾಗುತ್ತೆ. ಅಂತ ಟೈಮಲ್ಲಿ ಈ ಒಂದು ಸೂಪರ್ ಕಂಪ್ಯೂಟರ್ ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಿದರೆ, ಸೊ ಅಮೆರಿಕದ ಆಟ ಇನ್ನು ಮುಂದೆ ನಡೆಯಲ್ಲ, ಇಡೀ ಪ್ರಪಂಚಕ್ಕೆ ನಾನೊಬ್ಬನೇ ಬಾಸ್ ಆಗಿರ್ಬೇಕಂತ ಹೇಳ್ತಾರೆ. ಅಂತ ಟೈಮಲ್ಲಿ ಈ ಒಂದು ಅಮೆರಿಕ ಏನ್ ಮಾಡ್ತಾರೆ, ಅವ್ರ ಹತ್ರ ಇರುವಂತ ಒಂದು CIA ಒಂದು ಏಜೆನ್ಸಿ ಇರುತ್ತೆ. ಹೇಗಾದ್ರೂ ಮಾಡಿ ಇಂಡಿಯಾ ಯಾವುದೇ ರೀತಿಯಲ್ಲಿ ಡೆವಲಪ್ ಆಗಬಾರ್ದು ಮತ್ತು ಅವರಲ್ಲಿರುವಂತಹ ಒಂದು ಸೂಪರ್ ಕಂಪ್ಯೂಟರ್ ಅಭಿವೃದ್ಧಿ ಆಗಬಾರ್ದು ಅಂತ ತಿಳ್ಕೊಂಡು ಏನ್ ಮಾಡಿದ್ರೆ ಒಂದು ಪ್ಲಾನ್ ಮಾಡುತ್ತೆ. ಸೊ ಆ ಪ್ಲಾನ್ ಪ್ರಕಾರ ಏನಪ್ಪ, ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಹತ್ಯೆ ಮಾಡಲಾಗುತ್ತೆ. ಆ ನಂತರ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಸೂಪರ್ ಕಂಪ್ಯೂಟರ್ ಇನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಲಿ ಅಂತ ಅವರು ಪ್ರೋತ್ಸಾಹ ನೀಡ್ತಾರ. ಸೊ ಅಂತ ಟೈಮಲ್ಲಿ ಈ ಒಂದು ಅಮೆರಿಕ ಏನ್ ಮಾಡ್ತಾರೆ, ಇವ್ರನ್ನು ಕೂಡ ಏನಪ್ಪಾರ ಹತ್ಯೆ ಮಾಡಲಾಗುತ್ತೆ. ಇವತ್ತು ಏನಪ್ಪಾರ ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಏನಪ್ಪಾರ ರಾಜೀವ್ ಗಾಂಧಿ ಹತ್ಯೆ ಆಗ್ತಾರ. ಅದಕ್ಕೆ ಮೂಲ ಕಾರಣ ಏನಪ್ಪಾರ, ಈ ಒಂದು ಸೂಪರ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಸೂಪರ್ ಕಂಪ್ಯೂಟರ್ ಬಂದಾಗ ಇಡೀ ದೇಶದ ಭವಿಷ್ಯತ್ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಸೂಪರ್ ಕಂಪ್ಯೂಟರ್ ಬಂದಾಗ ಒಂದು ದೇಶ ಏನಾದ್ರು ಮುಂದುವರಿಬೇಕಂತ ಅಲ್ಲಿ ಅತಿ ಪ್ರಮುಖವಾಗಿ ಪಾತ್ರವನ್ನು ವಹಿಸಿದಪ್ಪ ಸೂಪರ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ಬಂದಾಗ ದೇಶದ ಒಂದು ಟೆಕ್ನಾಲಜಿ, ದೇಶದ ಒಂದು ಪ್ರಗತಿ ಈ ಒಂದು ಸೂಪರ್ ಕಂಪ್ಯೂಟರ್ನ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಅಂತ ಟೈಮಲ್ಲಿ ಈ ಒಂದು ಸೂಪರ್ ಕಂಪ್ಯೂಟರ್ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಬಾರ್ದು ಅಂತ ತಿಳ್ಕೊಂಡು ನಮ್ಮ ದೇಶಕ್ಕೆ ಈ ಒಂದು ಅಮೆರಿಕ ಸರ್ಕಾರವು ಮಾಡಿದಂತ ಒಂದು ದ್ರೋಹ ಅಂತ ಹೇಳ್ಬೋದು. ಈ ಒಂದು ರೀತಿಯಲ್ಲಿ ನಮ್ಮ ದೇಶದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಅಂತಹ ಪರಂ 8000 ಅಭಿವೃದ್ಧಿ ಪಡಿಸಲಾಯಿತು. ಇದನ್ನು ಅಭಿವೃದ್ಧಿ ಪಡಿಸಿದವರು ಯಾರಪ್ಪ ಅಂದ್ರೆ ವಿಜಯ್ ಪಾಂಡುರಂಗ ಭಟ್ಕರ್. ಇವರನ್ನ ನಾವೇನು ಕರಿತೀವಿ, ಭಾರತದ ಸೂಪರ್ ಕಂಪ್ಯೂಟರ್ ಪಿತಾಮಹ ಅಂತ ಕರಿತೀವಿ. ಇವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಎಂಬ ಅವಾರ್ಡ್ಗಳನ್ನು ನೀಡಿ ಗೌರವಿಸಲಾಯಿತು. ಅದೇ ತನ್ನಾಗಿ ವಿಜಯ್ ಪಾಂಡುರಂಗ ಭಟ್ಕರ್ ಇವರು ನಳಂದ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ಪ್ರಪಂಚ ಮತ್ತು ಭಾರತದ ಸೂಪರ್ ಕಂಪ್ಯೂಟರ್ನ ಇತಿಹಾಸ ಅಂತ ಹೇಳ್ಬೋದು. ಪ್ರಸ್ತುತ ಕರೆಂಟ್ ಅಫೇರ್ಸ್ ನೋಡ್ತಾ ಹೋದ್ರೆ, ಭಾರತ ದೇಶದ ಅತ್ಯಂತ ವೇಗವಾದ ಸೂಪರ್ ಕಂಪ್ಯೂಟರ್ ಯಾವ್ದಪ್ಪ, ಪರಂ ಐರಾವತ. ಇದು ಭಾರತದ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಆಗಿದೆ. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದ್ರೆ CDAC. ಸೊ ಇವರು ಭಾರತ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆದಂತಹ ಪರಂ 8000 ಇವರೇ ಅಭಿವೃದ್ಧಿಪಡಿಸ್ತಾರೆ. ಅದೇ ತನ್ನಾಗಿ ಪ್ರಸ್ತುತ ಭಾರತ ವೇಗದ ಸೂಪರ್ ಕಂಪ್ಯೂಟರ್ ಆಗಿರುವಂತಹ ಪರಂ ಐರಾವತವನ್ನು ಕೂಡ ಇವರೇ ಅಭಿವೃದ್ಧಿಪಡಿಸ್ತಾರೆ. ಅದೇ ತನ್ನ ಎರಡನೇ ಸ್ಥಾನದಲ್ಲಿರೋದು ಯಾರಪ್ಪ, ಪರಂ ಅನಂತ ಅಂತ. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದ್ರೆ ಗಾಂಧಿನಗರದ IIT ಸಂಸ್ಥೆ. ಅದೇ ತರ ಇಂಡಿಯಾ ನೋಡಿದ್ವಿ, ಪ್ರಪಂಚ ನೋಡ್ತಾ ಹೋದ್ರೆ ಪ್ರಪಂಚದ ಅತ್ಯಂತ ವೇಗವಾದ ಸೂಪರ್ ಕಂಪ್ಯೂಟರ್ ಯಾವ್ದ್ರಿ, ಫ್ರಾಂಟಿಯರ್. ಯಾವ ದೇಶ, USA. ಅದೇ ಎರಡನೇ ಸ್ಥಾನದಲ್ಲಿರೋದು ಯಾವ್ದ್ರಿ, ಫುಗಾಕು, ಜಪಾನ್ ದೇಶದ್ದು. ಸೊ ಇವತ್ತೇನಾದ್ರು ಒಂದು ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಒಂದು ಪ್ರಪಂಚ ಇಲ್ಲ ಅಥವಾ ಇಂಡಿಯಾ ಬರುತ್ತೆ. ಅದೇ ಇಂಡಿಯಾ ಅಂತ ಬಂದಾಗ ಭಾರತದ ಅತ್ಯಂತ ವೇಗವಾದ ಸೂಪರ್ ಕಂಪ್ಯೂಟರ್ ಯಾವ್ದ್ರಿ, ಪರಂ ಐರಾವತ. ಪ್ರಪಂಚದಲ್ಲಿ 75ನೇ ಸ್ಥಾನ ಇದೆ. ಬಟ್ ಅದೇ ಇಂಡಿಯಾದಲ್ಲಿ ಅಂದಾಗ ನಂಬರ್ 1 ಸ್ಥಾನ ಇದೆ. ಇವಾಗ ಪ್ರಸ್ತುತ ಭಾರತ ವೇಗ ಸೂಪರ್ ಕಂಪ್ಯೂಟರ್ ಅದೇ ಪರಂ ಐರಾವತ. ನಾಳೆ ಕರೆಂಟ್ ಅಫೇರ್ಸ್ ಇದಾದ್ರೂ ಬರ್ಬೋದು. ಇದನ್ನ ಬಿಟ್ರೆ ಪ್ರಪಂಚದ ವೇಗದ ಸೂಪರ್ ಕಂಪ್ಯೂಟರ್ ಫ್ರಾಂಟಿಯರ್ US ಅಂತ ಬರ್ಬೋದು. ಈ ತರ ಇವೆರಡು ಪಾಯಿಂಟ್ ಏನಾದ್ರು ಕರೆಂಟ್ ಅಫೇರ್ಸ್ ಬಂದ್ರೆ ಬ್ಯಾಕ್ ಗ್ರೌಂಡ್ ಇವೆಲ್ಲ ಓದ್ಬೇಕು ನೀವು. ಯಾಕಂದ್ರೆ ಇವತ್ತು ಏನೋ ಒಂದು ವಿಷಯ ಅಂತ ಬಂದಾಗ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾವತ್ತೂ ಡೆಪ್ತ್ ಕ್ವಶನ್ ಆಗಿಲ್ಲ. ಆಗಿರೋ ಕ್ವಶನ್ ಏನಪ್ಪ, ಆ ಒಂದು ವಿಷಯ ಕುರಿತು ಆಜು ಬಾಜು ಜಿಕ್ಕಿನ ಕೇಳ್ತಾನೆ. ಭಾರತದ ಬಂದಾಗ ಏನ್ ಕ್ವಶನ್ ಕೇಳ್ತಾನ್ರಿ, ಸೊ ಮೊದಲು ಪಡೆದವರು ರೀಸೆಂಟ್ ಯಾರು ಪಡೆದ್ರು, ಆ ನಂತರ ಏನ್ ಕೇಳ್ತಾನ್ರಿ, ಕಿರಿಯ ವಯಸ್ಸಲ್ಲಿ ಯಾರು ಪಡೆದ್ರು, ಹಿರಿಯ ವಯಸ್ಸಲ್ಲಿ ಯಾರು ಪಡೆದ್ರು. ಈ ತರ ಕ್ವಶನ್ ಕೇಳ್ತಾನ. ಯಾವುದೇ ಕಾರಣ ಡೆಪ್ತ್ ಕ್ವಶನ್ ಕೇಳಲ್ಲ. ಅದೇ ತರನಾಗಿ ಒಂದ್ ಅರ್ಥ ಮಾಡ್ಕೊಡ್ರಿ, IPL ಅಂತ ಬಂದಾಗ ಫಸ್ಟ್ ಏನ್ ಕೇಳ್ತಿದ್ರಿ, ಮೊದಲ ಗೆದ್ದ ಟೀಮ್ ಯಾವ್ದು, ಯಾವ ಸ್ಟೇಡಿಯಂ ಮಾಡಿದ್ರು, ನಾಯಕ ಯಾರು ಅಂತ ಕೇಳ್ತ. ಇವಾಗ ಏನ್ ಕೇಳ್ತಾನ್ರಿ, ಹೆಚ್ಚು ರನ್ ಹೊಡೆದವ್ರು ಯಾರು, ಹೆಚ್ಚು ವಿಕೆಟ್ ಪಡೆದವ್ರು ಯಾರು, ಪರ್ಪಲ್ ಕ್ಯಾಪ್, ಆರೆಂಜ್ ಕ್ಯಾಪ್. ಈ ತರ GK ಪಾಯಿಂಟ್ಸ್ ನೋಡ್ತಾ ಯಾವತ್ತು ಡೆಪ್ತ್ ಕ್ವಶನ್ ಕೇಳಲ್ಲ. ನೀವು ಕೂಡ ಅಷ್ಟೇ, ಏನಾದ್ರು ಒಂದು ವಿಷಯ ಅಂತ ಬಂದಾಗ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಓದ್ಬೇಕಾಗಿದ್ದೇನ್ರಿ GK, ನಾಟ್ ಏನಪ್ಪ PhD ಸ್ಟಡಿ. ಸೊ ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಹೇಳ್ತಾರೆ GK ಪೇಪರ್, GS ಪೇಪರ್. GK ಅಂದಾಗ ಜನರಲ್ ನಾಲೆಜ್, GS ಅಂದಾಗ ಜನರಲ್ ಸ್ಟಡಿ. ಇಲ್ಲಿ ಜನರಲ್ ಆಗಿ ಓದ್ಬೇಕು. ಓಕೆನಾ, ಎಲ್ಲಾ ವಿಷಯ ಬಗ್ಗೆನೆ ಓದ್ಬೇಕು. ಅದರಲ್ಲಿ ನಮ್ಮ ಒಂದು ಕಂಪ್ಯೂಟರ್ ಬಂದಾಗ ನಾವು ಕಂಪ್ಯೂಟರ್ ಬಗ್ಗೆನೆ ಜನರಲ್ ಸ್ಟಡಿ ನಿಮ್ಗೆ ಹೇಳ್ಬೇಕು. ಓಕೆನಾ, ಅರ್ಥ ಆಗ್ತಲ್ರಿ? ಈ ತರನಾಗಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿಯನ್ನು ಮಾಡಬೇಕು.